G7 ಅಂದ್ರೆ ಏನು, ಹೌದಾ, G20 ಅಂದ್ರೆ ಏನು, G4 ಅಂದ್ರೆ ಏನು, ಅಂಡ್ G77 ಅಂತಂದ್ರೆ ಏನು. ಈ 4 ಬಾಡೀಸ್ ಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ 360 ಡಿಗ್ರಿಯಲ್ಲಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಈಗ ಏನೇನ್ ನ್ಯೂಸ್ ಅಲ್ಲಿ ಅದಾವೆ, ಫಾರ್ ಎಕ್ಸಾಂಪಲ್ ಇಸ್ರೇಲ್ ನ್ಯೂಸ್ ಅಲ್ಲಿ ಇದೆ, ಅದರ ರಾಜಧಾನಿ ಜೆರುಸಲೇಮು. ಮತ್ತೆ ಇರಾನ್ ನ್ಯೂಸ್ ಅಲ್ಲಿ ಇದೆ, ಅದರ ಟೆಹರಾನ್ ಅದರ ರಾಜಧಾನಿ. ಈ ರಾಜಧಾನಿ, ಕರೆನ್ಸಿ ಮತ್ತು ಆ ಸಂಸತ್ತಿನ ಹೆಸರುಗಳು ನಮ್ ಕ್ವಶನ್ಸ್ ಕೇಳ್ತಾನೆ. PSS ಸ್ಟೂಡೆಂಟ್ಸ್ ಗಳು ಇದನ್ನ ಫೋಕಸ್ ಮಾಡಿ. ಯಾರು KS ಫಿಲಿಮ್ಸ್ ಮತ್ತು UPSC ಫಿಲಿಮ್ಸ್ ಗೆ ಫೋಕಸ್ ಮಾಡ್ತಾ ಇದ್ರಿ, ನಾ ಹೇಳಿದ್ದೆ ನೋಡಿ, ಈ ಸಿ ಗಳನ್ನ ನಾರ್ತ್ ಟು ಸೌತ್ ಜೋಡಿಸೋದಾಗ್ಲಿ, ಈ ಸಿ ಗಳನ್ನ ಈಸ್ಟ್ ಟು ವೆಸ್ಟ್ ಜೋಡಿಸೋದಾಗ್ಲಿ, ಮತ್ತೆ ಯಾವ್ಯಾವ ಪ್ರದೇಶಗಳು ಯಾವ್ಯಾವ ಕಂಡು ಬರ್ತವೆ, ಇದನ್ನು ಕೂಡ ನೀವೇನ್ ಮಾಡೋದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. 16ನೇ ಜನಗಣತಿ ಮತ್ತು ಸ್ವತಂತ್ರ ನಂತರ 8ನೇ ಜನಗಣತಿ. PC ಮತ್ತು PSI ಎಕ್ಸಾಮ್ಸ್ ಇದನ್ನೇ ಡೈರೆಕ್ಟ್ ಹಿಟ್ ಹೊಡಿತಾನೆ ನಿಮಗೆ. ಕ್ವಶನ್ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದಾನ, ಮೊದಲ ಜನಗಣತಿ ಆಯುಕ್ತರು ಯಾರಾಗಿದ್ದರು ಅಂತ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಒಂದು ನರೇಗಾ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಒಂದು ನಮ್ದು ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಇನ್ನೊಂದು ವೃದ್ಧಾಪ್ಯ ವೇತನ ಯೋಜನೆ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟೇ. ಹಲೋ ಆಫೀಸರ್ಸ್, ವೆಲ್ಕಮ್ ಟು ನಮ್ಮ KPSC. ಇಂದಿನ ತರಗತಿಯಲ್ಲಿ ನಾವು 18/6/2020 ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡುವ ಪ್ರಯತ್ನ ಮಾಡೋಣ. ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇವತ್ತು. ಅದೇನಂತಂದ್ರೆ ಜನಗಣತಿ. 6 ವರ್ಷಗಳ ನಂತರ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಜನಗಣತಿಯನ್ನು ಪ್ರಾರಂಭ ಮಾಡ್ಕೊಂಡಿವಿ. ಅದಕ್ಕಿಂತ ಮುಂಚಿತವಾಗಿ ಇಂಟರ್ನ್ಯಾಷನಲ್ ಅಫೇರ್ಸ್ ಮೇಲೆ 2 ಇಂಪಾರ್ಟೆಂಟ್ ಟಾಪಿಕ್ಸ್ ನಮಗಿದಾವೆ. ಆ 2 ಇಂಟರ್ನ್ಯಾಷನಲ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ನಾವು ಇತರೆ ಟಾಪಿಕ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ಓಕೆ, ಫಸ್ಟ್ ಟಾಪಿಕ್ ನೋಡಿ, ನರೇಂದ್ರ ಮೋದಿ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಆರ್ಡರ್ ಆಫ್ ದ ಮೊಕರಿಯೋಸ್ 3 ಎಂಬ ಪುರಸ್ಕಾರವನ್ನ ಸೈಪ್ರಸ್ ದೇಶ ಏನ್ ಮಾಡಿದೆ ಅಂದ್ರೆ ಸೈಪ್ರಸ್ ದೇಶ ಏನ್ ಮಾಡ್ಕೊಂಡಿದ್ರೆ ಪುರಸ್ಕಾರವನ್ನು ಕೊಟ್ಟಿದೆ. ಇಲ್ಲಿ ನಿಮ್ಗೆ ಏನಂತಂದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ನೀವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಏನಾಗ್ತಾ ಇದೆ ಅಂದ್ರೆ, ಅರೌಂಡ್ ಒಂದು 18ರಿಂದ 19 ಎಕ್ಸಾಕ್ಟ್ 11-20 ಆಜುಬಾಜು ಏನಾಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಮಾನ್ಯ ಪ್ರಧಾನಮಂತ್ರಿ ಅವರುಗಳಿಗೆ ಏನ್ ಗೊತ್ತಾ ಪುರಸ್ಕಾರ ಕೊಡಲಾಗಿದೆ. ಅದೇ ರೀತಿ ಅದರ ಸಾಲಿಗೆ ಏನಾಗಿದೆ ಅಂತಂದ್ರೆ, ಈಗ ಸೈಪ್ರಸ್ ದೇಶ ಕೂಡ ಏನಾಗಿದೆ ಅಂತಂದ್ರೆ ನಮ್ಮ ಭಾರತೀಯ ಪ್ರಧಾನಿ ಅವರಿಗೆ ಒಂದು ಅವರ ಅತ್ಯುನ್ನತ ನಾಗರಿಕ ಗೌರವವನ್ನ ಕೊಟ್ಕೊಂಡಿದೆ. ಹಾಗಾದ್ರೆ ನನಗ್ ಪ್ರಶ್ನೆ ಏನಂತಂದ್ರೆ, ಈ ಸೈಪ್ರಸ್ ದೇಶ ಎಲ್ಲಿದೆ ಅನ್ನೋದು ನನಗೆ ಮುಖ್ಯವಾದ ಪ್ರಶ್ನೆ. ನಿಮಗೆ PSI ಮತ್ತು PC ಎಕ್ಸಾಮ್ಸ್ ಗಳು ಏನ್ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ, ಸೈಪ್ರಸ್ ದೇಶದ ರಾಜಧಾನಿ ಯಾವುದು ಅಂತ ಒಂದು ಸಾರಿ ಕ್ವಶನ್ಸ್ ಅನ್ನ ಕೇಳ್ತಾನೆ, ಅಥವಾ ಅದರ ಕರೆನ್ಸಿ ಯಾವುದು ಅಂತ ಕ್ವಶನ್ಸ್ ಅನ್ನ ಕೇಳ್ತಾನೆ. ಇದು PC ಲೆವೆಲ್ಗೆ ಆಯ್ತು. ಇದು PC ಲೆವೆಲ್ಗೆ ಮತ್ತು PSI ಲೆವೆಲ್ಗೆ ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅದೇನೆ UPSC ಫಿಲಿಮ್ಸ್ ಮತ್ತು KPSC ಫಿಲಿಮ್ಸ್ ಬಂದಾಗ ಈ ಸೈಪ್ರಸ್ ದೇಶ ಏನಿದೆ ಅಂತಂದ್ರೆ, ಈ ಮೆಡಿಟೇರಿಯನ್ ಪ್ರದೇಶ, ಮೆಡಿಟೇರಿಯನ್ ಸಿ ಇದೆಯಲ್ಲ, ಈ ಮೆಡಿಟೇರಿಯನ್ ಸಿಯ ಪ್ರದೇಶದಲ್ಲಿ ಇದೆ ಅನ್ಕೋತ ಅದರ ಒಳಗಡೆ ಇದೆ. ನಿಮ್ಗೆ ಏನ್ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಅಂತಂದ್ರೆ, ಈ ಮೆಡಿಟೇರಿಯನ್ ಸಿಯನ್ನ ಸುತ್ತುವರಿದ ರಾಷ್ಟ್ರಗಳು ಯಾವ್ಯಾವು, ಒಂದೇದು. ಜೊತೆಗೆ ಕೆಂಪು ಸಮುದ್ರವನ್ನ ಸುತ್ತಿರುವ ರಾಷ್ಟ್ರಗಳು ಯಾವ್ಯಾವು, ಹೌದಾ, ಗಲ್ಫ್ ಆಫ್ ಅಕಾಬಾ ಎಲ್ಲಿ ಕಂಡು ಬರ್ತದೆ, ಅವೆಲ್ಲದರ ಬಗ್ಗೆ ನಿಮಗೆ ಜಿಯೋಗ್ರಫಿಕಲ್ ಲೊಕೇಶನ್ಸ್ ನಿಮಗೆ ಕ್ವಶನ್ಸ್ ಗಳು ಬರ್ತಿರ್ತವೆ. ಅದು ಸ್ವಲ್ಪ ಮ್ಯಾಪ್ ಅನ್ನು ಹಾಕೊಂಡು ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ಫಸ್ಟ್ ನೋಡಿ, ಇದು ಮೆಡಿಟೇರಿಯನ್ ಸಿ, ಇದು ಹೌದಾ, ಮೆಡಿಟೇರಿಯನ್ ಸಮುದ್ರ. ಇಲ್ಲಿ ನೋಡಿ ಸೈಪ್ರಸ್ ದೇಶ, ಇಲ್ಲಿ ನಮ್ಗೆ ಎಲ್ಲಿ ಸೈಪ್ರಸ್ ದೇಶ ಇಲ್ಲಿ ಕಂಡು ಬರ್ತದೆ. ನಮ್ ಪ್ರಧಾನಿ ಅವರು ಏನ್ ಮಾಡಿದ್ರೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಯಾಕೆ ಭೇಟಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಡಿಪ್ಲೊಮ್ಯಾಟಿಕ್ ಆಂಗಲ್ ಕೂಡ ಇದೆ. ಏನ್ ಡಿಪ್ಲೊಮ್ಯಾಟಿಕ್ ಆಂಗಲ್ ಅಂದ್ರೆ, ನಮ್ದು ಏನ ಆಪರೇಷನ್ ಸಿಂಧೂರ್ ಅಂತ ಮಾಡ್ಕೊಂಡಿ ನಾವು. ಆಪರೇಷನ್ ಸಿಂಧೂರ್ ಮಾಡುವಾಗ ಟರ್ಕಿ ಏನ್ ಮಾಡಿತಂದ್ರೆ, ಟರ್ಕಿ ನಮ್ಮನ್ನ ಕೌಂಟರ್ ಮಾಡದ ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನ ಮಾಡ್ದು, ಹೌದಾ. ಆದ್ರೆ ನಮ್ಗೆ ಹೇಗೆ ಪಾಕಿಸ್ತಾನ ಮತ್ತು ಇಂಡಿಯಾದ ಯಾವ ರೀತಿ ವೈರತ್ವ ಇದೆ, ಅದೇ ರೀತಿ ಯಾವುದು ಸೈಪ್ರಸ್ ಮತ್ತು ಟರ್ಕಿಗೆ ಏನಾದ್ರೆ ಇಶ್ಯೂ ಇದೆ. ಸೊ ಟರ್ಕಿಯನ್ನ ಕೌಂಟರ್ ಮಾಡಕ್ಕೆ ನೀವೇನಾದ್ರೂ ನಮ್ಮ ಸಾವರ್ನಿಟಿ ಮತ್ತು ಸಾರ್ವಭೌಮಕ್ಕೆ ನೀವು ವಿರುದ್ಧವಾಗಿ ನಡೆದುಕೊಂಡ್ರೆ, ನಾವು ಕೂಡ ನಿಮ್ಮ ಸಾರ್ವಭೌಮತೆ ವಿರುದ್ಧವಾಗಿ ನಡ್ಕೊಂಡಿವಿ ಅಂತ ಹೇಳಿ ಅಂತಾರಾಷ್ಟ್ರೀಯ ನಾವೇನು ಗೊತ್ತಾ, ಇದನ್ನ ನಾವು ಅಂತ ಇಂಟರ್ನ್ಯಾಷನಲ್ ಫಾರಿನ್ ಪಾಲಿಸಿಯನ್ನ ನಾವೇನೋ ಕೌಂಟರ್ ಕೊಡ್ತಾ ಹೋಗ್ತಾ ಇದೀವಿ. ದಿಸ್ ಇಸ್ ದ ಫಾರಿನ್ ಪಾಲಿಸಿ ಆಂಗಲ್ ಇದರದು. ಎಟ್ ದ ಸೇಮ್ ಟೈಮ್ ಏನಾಗತ್ತಂದ್ರೆ, ಹಾಗಾದ್ರೆ ಮೋದಿ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ. G7 ಏನಾಗ್ತದೆ, G7 ಮೀಟಿಂಗ್ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ಕೆನಡಾದಲ್ಲಿ ನಡೀತಾ ಇದೆ. ಈ ಕೆನಡಾದ G7 ಸಭೆಗೆ ಏನಾಗ್ತದೆ, ನರೇಂದ್ರ ಮೋದಿ ಅವ್ರು ಮೀಟ್ ಮಾಡ್ಕೊಂಡಿದ್ದಾರೆ. ಈ G7 ಬಂದಾಗ ನಾನು ನಿಮ್ಗೆ ಹೋಮ್ವರ್ಕ್ ಏನ್ ಕೊಡ್ತೇನೆ ಅಂತಂದ್ರೆ, G7 ಅಂದ್ರೆ ಏನು, ಹೌದಾ, G20 ಅಂದ್ರೆ ಏನು, G4 ಅಂದ್ರೆ ಏನು, ಅಂಡ್ G77 ಅಂತಂದ್ರೆ ಏನು. ಈ 4 ಬಾಡೀಸ್ ಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ 360 ಡಿಗ್ರಿಯಲ್ಲಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ದಿಸ್ ಇಸ್ ಅ ಹೋಮ್ ವರ್ಕ್ ಫಾರ್ ಯು. ಎಟ್ ದ ಸೇಮ್ ಟೈಮ್ ನೋಡಿ,
ಇಲ್ಲಿ ಏನಾಗತ್ತಂದ್ರೆ ನಾನ್ ಕ್ವಶನ್ಸ್ ಕೇಳುವಾಗ ಜಿಯೋಗ PYQ ಕ್ವಶನ್ಸ್ ಗಳು ನೋಡಿದಾಗ ಏನಾಗಿದೆ ಅಂತಾರೆ, PYC ಕ್ವಶನ್ಸ್ ಗಳು ನೋಡಿ ಏನ್ ಕ್ವಶನ್ಸ್ ಗಳಿದೆ ಅಂದ್ರೆ ಈ ಸಿಗಳನ್ನ ನಾರ್ತ್ ಟು ಸೌತ್ ಮತ್ತು ಈಸ್ಟ್ ಟು ವೆಸ್ಟ್ ಅನ್ನ ಅಥವಾ ವೆಸ್ಟ್ ಟು ಈಸ್ಟ್ ಅನ್ನ ಕೇಳ್ಕೊಂಡಿದ್ದಾನೆ. ಹಾಗಾದ್ರೆ ಈ ಮ್ಯಾಪ್ ಅನ್ನು ನೋಡುವ. ಬ್ಲಾಕ್ ಸಿ ಅತ್ಯಂತ ಮೇಲಿದೆ, ಸಿ ಆಫ್ ಮರ್ಮರಾ, ಅದರ ಕರೆಕ್ಟ್ ನೆಕ್ಸ್ಟ್ ಇದೆ. ಇಲ್ಲಿ ಏನಿದೆ ಮೆಡಿಟೇರಿಯನ್ ಸಿ, ಇಲ್ಲಿ ಏನಿದೆ ರೆಡ್ ಸಿ ಅಂತ ಕಂಡು ಬರ್ತದೆ. ಸೊ ನಿಮ್ಗೆ ಏನ್ ಕ್ವಶನ್ಸ್ ಕೇಳಬಹುದು, ನಾರ್ತ್ ಇಂದ ಸೌತ್ ಸಿ ಗಳನ್ನ ಕೊಟ್ಟು ನಿಮ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ದಿಸ್ ಇಸ್ ಒನ್ ಆಂಗಲ್ ಆಫ್ ಕ್ವಶನ್ಸ್ ಇದರದು. ಎಟ್ ದ ಸೇಮ್ ಟೈಮ್ ನೋಡಿ, ಈಗ ಮೆಡಿಟೇರಿಯನ್ ಸಮುದ್ರವನ್ನ ಸುತ್ತುವರಿದ ರಾಷ್ಟ್ರಗಳು ಯಾವಂತ ಕ್ವಶನ್ಸ್ ಅನ್ನ ಕೇಳಬಹುದು ಒಂದೇದು. ಎಟ್ ದ ಸೇಮ್ ಟೈಮ್ ನೋಡಿ, ಈ ರೆಡ್ ಸಿ ಇದೆ, ಈ ರೆಡ್ ಸಿ ಅನ್ನ ಸುತ್ತುವರಿದ ರಾಷ್ಟ್ರಗಳು ಯಾವಂತ ಕ್ವಶನ್ಸ್ ಕೇಳಬಹುದು. ಈ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ, ಈ ಎಲ್ಲಾ ಟಾಪಿಕ್ಸ್ ಗಳು ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ. ಸೊ ನೀವು ಇದನ್ನ ಬೇಸಿಕ್ಸ್ ಅನ್ನ ಕರೆಕ್ಟ್ ಆಗಿ ನೀವು ನೆನ್ಪಿಡಿಸ್ಕೊಂಡ್ರೆ ಏನಾಗುತ್ತಂದ್ರೆ ಈ ಕ್ವಶನ್ಸ್ ಆನ್ಸರ್ ಮಾಡಿ. ನಾನೇನು ಹೊಸದಾಗಿ ಹೇಳ್ತೆ, ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಓಕೆನಾ. ಎಟ್ ದ ಸೇಮ್ ಟೈಮ್ ನೋಡಿ, ನಿಮ್ಗೆ ಏನಾಗುತ್ತೆ, ನಿನ್ನೆ ಡಿಸ್ಕಸ್ ಮಾಡುವಾಗ ಇದು ಇಸ್ರೇಲ್ ಓಕೆನಾ. ಇಲ್ಲಿ ನಾವು ಗಾಜಾ, ಹೌದಾ, ವೆಸ್ಟ್ ಬ್ಯಾಂಕು, ನೆಕ್ಸ್ಟ್ ಗೊತ್ತಾ ಸೂಯೆಜ್ ಕೆನಾಲು, ಮತ್ತೆ ಇವೆಲ್ಲದರ ಬಗ್ಗೆ ಏನಾಗುತ್ತೆ ರಿಪೀಟೆಡ್ ಆಗಿ ಡಿಸ್ಕಸ್ ನಡೀತಾ ಇದೆ. ಸಿರಿಯಾ ಮತ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ಇಶ್ಯೂ ನಡೀತಾ ಇದೆ. ಅವೆಲ್ಲದರ ಪರಿಣಾಮವಾಗಿ ಈ ಏರ ಯಾವಾಗ್ಲೂ ನ್ಯೂಸ್ ಅಲ್ಲಿ ಇರ್ತದೆ. ಸೊ ಅದ್ರ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನಾವು ಈ ಟಾಪಿಕ್ ಅನ್ನ 3 ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ. ಒಂದು, ಯಾರು PC ಮತ್ತು PSI ಪ್ರಿಪರೇಷನ್ ಮಾಡ್ತಾ ಇದ್ರಿ, ಈಗ ಏನೇನ್ ನ್ಯೂಸ್ ಅಲ್ಲಿ ಅದಾವೆ. ಫಾರ್ ಎಕ್ಸಾಂಪಲ್ ಇಸ್ರೇಲ್ ನ್ಯೂಸ್ ಅಲ್ಲಿ ಇದೆ, ಅದರ ರಾಜಧಾನಿ ಜೆರುಸಲೇಮು. ಮತ್ತೆ ಇರಾನ್ ನ್ಯೂಸ್ ಅಲ್ಲಿ ಇದೆ, ಅದರ ಟೆಹರಾನ್ ಅದರ ರಾಜಧಾನಿ. ಈ ರಾಜಧಾನಿ, ಕರೆನ್ಸಿ ಮತ್ತು ಆ ಸಂಸತ್ತಿನ ಹೆಸರುಗಳು ನಮ್ ಕ್ವಶನ್ಸ್ ಕೇಳ್ತಾನೆ. PSI ಸ್ಟೂಡೆಂಟ್ಸ್ ಗಳು ಇದನ್ನ ಫೋಕಸ್ ಮಾಡಿ. ಯಾರು KS ಫಿಲಿಮ್ಸ್ ಮತ್ತು UPSC ಫಿಲಿಮ್ಸ್ ಗೆ ಫೋಕಸ್ ಮಾಡ್ತಾ ಇದ್ರಿ, ನಾ ಹೇಳಿದ್ದೆ ನೋಡಿ, ಈ ಸಿ ಗಳನ್ನ ನಾರ್ತ್ ಟು ಸೌತ್ ಜೋಡಿಸೋದಾಗ್ಲಿ, ಈ ಸಿ ಗಳನ್ನ ಈಸ್ಟ್ ಟು ವೆಸ್ಟ್ ಜೋಡಿಸೋದಾಗ್ಲಿ, ಮತ್ತೆ ಯಾವ್ಯಾವ ಪ್ರದೇಶಗಳು ಯಾವ್ಯಾವ ಕಂಡು ಬರ್ತವೆ, ಇದನ್ನು ಕೂಡ ನೀವೇನ್ ಮಾಡೋದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಎಟ್ ದ ಸೇಮ್ ಟೈಮ್ ನೋಡಿ, ಈಗ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಏನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಏನಾಗ್ತಾ ಇದೆ ಅಂದ್ರೆ ರೆಡ್ ಸಿ ಮತ್ತು ಸ್ಟ್ರೀಟ್ ಆಫ್ ಹರ್ಮೋಸ್ ಏನಾಗ್ತಾ ಇದೆ ಅಂದ್ರೆ ಬ್ಲಾಕ್ ಆಗಬಹುದು. ಈ ಬ್ಲಾಕ್ ಆಗೋದ್ರಿಂದ 60% ಏನಾಗತ್ತೆ, ಐಲ್ ಏನಂದ್ರೆ ಮಿಡಲ್ ಈಸ್ಟ್ ಕಂಟ್ರಿಯಿಂದ ನಮಗೆ ಏನ್ ಬರ್ತದೆ, ಕ್ರೂಡ್ ಆಯಿಲ್ ಬರ್ತದೆ. ಆಗ ಈ ಬ್ಲಾಕ್ ಆಯ್ತಂದ್ರೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗತ್ತೆ. ಈ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿ ಇದ್ರಲ್ಲಿ ಗೊಂದಲ ಉಂಟಾಯ್ತಂದ್ರೆ ಇದನ್ನ ರೆಡ್ ಸಿ ಬಿಕ್ಕಟ್ಟು, ಇದನ್ನ ರೆಡ್ ಸಿ ಕ್ರೈಸಿಸ್ ಅಂತ ಕರಿತೀವಿ. ಈ ರೆಡ್ ಸಿ ಕ್ರೈಸಿಸ್ ಅನ್ನ ಸಾಲ್ವ್ ಮಾಡಕ್ಕೆ ಇಂಡಿಯಾ ಮಿಡಲ್ ಈಸ್ಟ್ ಅಂಡ್ ಯುರೋಪ್ ಕಾರಿಡಾರ್ ಅಂತ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಹೊಸ ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಾ ಇದೀವಿ. ದಿಸ್ ಇಸ್ ದ ಈಗ ರೆಡ್ ಸಿ ಕ್ರೈಸಿಸ್ಗೆ IMEC ನಾವೇನ್ ಮಾಡ್ತಾ ಸೊಲ್ಯೂಷನ್ ಕೊಡ್ತಾ ಹೋಗ್ತಾ ಇದೀವಿ. ಇವೆಲ್ಲವನ್ನ ಇಂಟರ್ ಲಿಂಕೇಜ್ ಟಾಪಿಕ್ಸ್ ಅದಾವೆ. ನೀವು ಏನ್ ಮಾಡಿ ಅಂತಂದ್ರೆ ಇದನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ದಿಸ್ ಇಸ್ ಒನ್ ಆಸ್ಪೆಕ್ಟ್ಸ್. ಜೊತೆಗೆ ನಾನು ನೋಡಿ, ನನಗೊಂದು ಬೇಸಿಕ್ ಇನ್ಫಾರ್ಮೇಶನ್ ಇತ್ತು, ಏನ್ ಸೈಪ್ರಸ್ ಒಂದು ಅವಾರ್ಡ್ ಇತ್ತು. ಆ ಅವಾರ್ಡ್ ಇಂದ ಆಸ್ ಎ ವಿದ್ಯಾರ್ಥಿಯಾಗಿ ಒಂದು ಪೇಪರ್ ನೀವು ಯಾವ್ಯಾವ ಆಂಗಲ್ ಇಂದ ನೋಡ್ಬೇಕು, ಒಂದು ಇಂಟರ್ನ್ಯಾಷನಲ್ ಆಂಗಲ್ ಇಂದ ನೋಡ್ಬೇಕು, ಒಂದು ಜಿಯೋಪೊಲಿಟಿಕ್ ಆಂಗಲ್ಸ್ ಇಂದ ನೋಡ್ಬೇಕು, ಒಂದು ಜಿಯೋಗ್ರಫಿಕಲ್ ಆಂಗಲ್ ಇಂದ ನೋಡ್ಬೇಕು, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡ್ಬೇಕಂಗಲ್ ನೋಡ್ಬೇಕು. ಇದು ಒಂದು. ಎಟ್ ದ ಸೇಮ್ ಟೈಮ್ ನೋಡಿ ಏನಾಗತ್ತಂದ್ರೆ, ಈಗ ನಾವು ಇದನ್ನ ಈಗ ಮೊನ್ನೆ ಕ್ವಶನ್ಸ್ ಕೇಳಿದಾನ ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಇದೆ ನೋಡಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಅಂದ್ರೆ ಇರಾನ್ ನಿಂದ ವಿದ್ಯಾರ್ಥಿಗಳ ಸುರಕ್ಷತೆಗೆ ಆದ್ಯತೆ ಕೇಂದ್ರ ಭರವಸೆ. ನಾವು ಬೇರೆ ಬೇರೆ ದೇಶಗಳಿಂದ ನಾವು ಭಾರತೀಯರನ್ನ ಕರೆತರುವಾಗ ನಾವು ಬೇರೆ ಬೇರೆ ಆಪರೇಷನ್ಸ್ ಗಳನ್ನ ಮಾಡ್ತಾ ಇದೀವಿ. ಆ ಬೇರೆ ಬೇರೆ ಆಪರೇಷನ್ಸ್ ಗಳನ್ನ ನೋಡಿ, ಈ ಸಮುದ್ರ ಸೇತು ಅಂತ ಕಾರ್ಯಾಚರಣೆ ಇದೆ. ಈ ಕೋವಿಡ್ ಸಮಯದಲ್ಲಿ ನಾವು ವಿದೇಶದಲ್ಲಿರುವ ಭಾರತೀಯರನ್ನು ಸ್ಥಳಾಂತರಿಸುವುದಕ್ಕೆ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಸಮುದ್ರ ಸೇತು ಕಾರ್ಯಾಚರಣೆಯನ್ನು ಮಾಡ್ಕೊಂಡಿವಿ. ಸಂಕಟ್ ಮೋಚನ್ ಆಪರೇಷನ್ ಸಂಕಟ್ ಮೋಚನ್ ನೋಡಿ, ದಕ್ಷಿಣ ಸುಡಾನ್ ನಲ್ಲಿ ರಕ್ಷಣೆ ಮಾಡಕ್ ನಾವೇನ್ ಮಾಡಬಹುದು, ನಾವು ಒಂದು ಆಪರೇಷನ್ ಸಂಕಟ್ ಮೋಚನ್ ಮಾಡ್ಕೊಂಡಿವಿ. ಅದೇ ರೀತಿ ಈಗ ಇರಾನ್ ನಲ್ಲಿ ಏನ್ ಸದಸ್ಯ ಅದರಲ್ಲ ಭಾರತೀಯರು, ಅದನ್ನ ಕರೆತರಕ್ಕೆ ಯಾವ್ದೋ ಒಂದು ಆಪರೇಷನ್ ಬರ್ತದೆ. ಈಗ 1 to 3 days ಅಲ್ಲಿ ಏನಾಗುತ್ತೆ, ಒಂದು ಆಪರೇಷನ್ ಜೊತೆಗೆ ನಮ್ಮ ದೇಶ ಕಾರ್ಯಾಚರಣೆ ಮಾಡುತ್ತೆ. ಆಪರೇಷನ್ ನೀವೇನ್ ಮಾಡೋದು ಕ್ವಶನ್ಸ್ ಅನ್ನ ಕೇಳ್ಬಹುದು. ನಾನು ನಿನ್ನೆನೆ ಹೇಳಿದೆ, ಇವತ್ತು ರಿಪೀಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ದ ಒನ್ ಆಫ್ ದ ನ್ಯೂ ಏರಿಯಾ ಆಫ್ ಎಕ್ಸಾಮಿನರ್. ಇತ್ತೀಚಿನ ದಿನಮಾನಗಳಲ್ಲಿ ಈ ಆಪರೇಷನ್ಸ್ ಗಳನ್ನು ಮತ್ತು ದೇಶಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾನೆ. ನೀವೇನ್ ಮಾಡಿ ಅಂತಂದ್ರೆ ಇದನ್ನ ನೀವು ಒಂದೇ ಸಾರಿ ಲಿಸ್ಟ್ ಅನ್ನು ಬಾಹೆಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ನೆನ್ಪಿಡಂಗಿಲ್ಲ. ಡೈಲಿ ನ್ಯೂಸ್ ಪೇಪರ್ಸ್ ಅಲ್ಲಿ ಬರ್ತವೆ, ಅದನ್ನ ಕೂಡ ಏನ್ ಮಾಡಿ ಅಂತಂದ್ರೆ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಇಟ್ ದ ಸೇಮ್ ನೋಡಿ, ಕುವೈತ್ ನಿಂದ ಏರ್ ಲಿಫ್ಟ್ ಮಾಡಕ್ಕೆ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಏರ್ ಲಿಫ್ಟ್ಸ್ ಮಾಡ್ಕೊಂಡಿವಿ. ಪರ್ಷಿಯನ್ ಕೊಲ್ಲಿ ಯುದ್ಧ ಸಮಯದಲ್ಲಿ ಕುವೈತ್ ನಿಂದ ಭಾರತನ ಸ್ಥಳಾಂತರಿಸೋದಕ್ಕೆ ನಾವೇನ್ ಮಾಡಿ ಕುವೈತ್ ಏರ್ ಲಿಫ್ಟ್ ಅನ್ನ ಮಾಡ್ಕೊಂಡಿದೀವಿ. ಅದನ್ನ ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಇಟ್ ದ ಸೇಮ್ ಟೈಮ್ ನೋಡಿ, ಆಪರೇಷನ್ ಕಾವೇರಿ 2023ರಲ್ಲಿ ಏನಾಗಿದೆ ಅಂದ್ರೆ ಸುಡಾನ್ ನಿಂದ ಭಾರತೀಯ ನಾಗರಿಕ ಸ್ಥಳಾಂತರಿಸೋಕೆ ಮಾಡ್ಕೊಂಡಿವಿ. ಆಪರೇಷನ್ ದೋಸ್ತ್ ನೋಡಿ, ಭೂಕಂಪದ ಸಮಯದಲ್ಲಿ ಟರ್ಕಿಯಿಂದ ಮತ್ತು ಸಿರಿಯಾಕ್ಕೆ ಸಹಾಯ ಮಾಡಕ್ಕೆ ನಾವೇನ್ ಮಾಡ್ಕೊಂಡು ಆಪರೇಷನ್ ದೋಸ್ತ್ ಅನ್ನ ಮಾಡ್ಕೊಂಡಿವಿ. ಆಪರೇಷನ್ ನಿಸ್ತಾರ್ ಯೆಮೆನ್ ನಲ್ಲಿ
ಮೆಕನೂ ಚಂಡಮಾರುತದಲ್ಲಿ ಸಿಲುಕಿರುವ ಭಾರತೀಯರನ್ನ ನಾವೇನ್ ಮಾಡ್ಕೊಂಡಿವಿ, ಸ್ಥಳಾಂತರಿಸೋದಕ್ಕೆ ನಾವು ಆಪರೇಷನ್ ನಿಸ್ತಾರಂಭ ಮಾಡ್ಕೊಂಡಿವಿ. ನಿನ್ನೆ ಕೂಡ ಹಾಕೊಂಡಿದ್ದೆ. ಯಾಕೆ 2-3 ಸ್ಲೈಡ್ ಮತ್ತೆ ರಿಪೀಟ್ ಮಾಡಿದ್ದೀನಿ ಅಂತಂದ್ರೆ ನಿಮಗೆ ರಿವಿಷನ್ ಆಗ್ಬೇಕು. ಆಪರೇಷನ್ ರಾಹತ್ ನೋಡಿ, ಸಂಘರ್ಷ ಯೆಮೆನ್ ನಲ್ಲಿ ಸಿಲುಕಿಯ ಭಾರತೀಯರನ್ನ ನಾವು ಸ್ಥಳಾಂತರ ಮಾಡೋದಕ್ಕೆ ಆಪರೇಷನ್ ಸುಕೂನ್, ಯುದ್ಧ ಸಮಯದಲ್ಲಿ ಲೆಬನಾನ್ ನಿಂದ ಭಾರತೀಯರಿದು ಮಾಡೋದಕ್ಕೆ ಆಪರೇಷನ್ ದೇವಿಶಕ್ತಿ, ತಾಲಿಬಾನ್ ಸ್ವಾಧೀನದ ನಂತರ ಅಫ್ಘಾನಿಸ್ತಾನದಿಂದ ಭಾರತೀಯರನ್ನ ನಾವು ಸ್ಥಳಾಂತರಿಸೋದಕ್ಕೆ ನಾವೇನ್ ಮಾಡ್ಕೊಂಡಿದ್ವಿ ಅಂದ್ರೆ ಆಪರೇಷನ್ ದೇವಿಶಕ್ತಿಯನ್ನ ಮಾಡ್ಕೊಂಡಿವಿ. ಈ ಎಲ್ಲಾ ಆಪರೇಷನ್ಸ್ ಗಳನ್ನ ರಿಪೀಟೆಡ್ ಆಗಿ ಒಂದು 10-15 ಆಪರೇಷನ್ ಗಳನ್ನ ನೀವು ನೆನ್ಪಿಡಿ. ಸೊ ಎಕ್ಸಾಮ್ ಕಂಟ್ರೋಲ್ ನಿಮ್ಗೆ ಯಾವ್ದು ಬಿಟ್ಟು ಬೇರೆ ಬಂದಿತ್ತಂದ್ರೆ ಎಕ್ಸಾಮ್ ಹಾಲಲ್ಲಿ ಏನಿರ್ತದಂದ್ರೆ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ. 2 ನೀವು ಎಲಿಮಿನೇಷನ್ ಮಾಡ್ತೀರಾ, ಅದ್ರ ಮೂಲಕ ನೀವು ಏನ್ ಮಾಡ್ಬೋದು ಅಂದ್ರೆ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಯೂತ್ ಇಂದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಈ 6 ವರ್ಷದ ನಂತರ ಏನಾಗಿದೆ ಅಂತಂದ್ರೆ ನಾವು 16ನೇ ಜನಗಣತಿಯನ್ನ ಮಾಡ್ತಾ ಇದೀವಿ. ಏನ್ ಟಾಪಿಕ್ ಇದೆ? 16ನೇ ಜನಗಣತಿ ಮತ್ತು ಸ್ವತಂತ್ರ ನಂತರ 8ನೇ ಜನಗಣತಿ. ಪಿಸಿ ಮತ್ತು PSI ಎಕ್ಸಾಮ್ಸ್ ಇದನ್ನೇ ಡೈರೆಕ್ಟ್ ಹಿಟ್ ಹೊಡಿತಾನೆ ನಿಮಗೆ. ಈ ಸ್ವತಂತ್ರ ಭಾರತದ ಎಷ್ಟನೇ ಜನಗಣತಿ ಅಂತ ಕ್ವಶನ್ಸ್ ಕೇಳ್ತಾನೆ, ಅದು 8ನೇ ಜನಗಣತಿ ಅನ್ನೋದು ನಿಮ್ಮ ನೆನ್ಪುವ ಪ್ರಯತ್ನವನ್ನು ಮಾಡ್ರಿ. ಹಾಗಾದ್ರೆ ಈಗ ಇಷ್ಟು ವರ್ಷ ಮೊದಲು ಲಾಸ್ಟ್ ಜನಗಣತಿ ಎಷ್ಟನೇ ಮಾಡಿದೀವಿ? ಈ ಲಾಸ್ಟ್ ಗಣತಿ 2011ರಲ್ಲಿ ಮಾಡಿದೀವಿ. ಅದನ್ನ 15ನೇ ಜನಗಣತಿ ಅಂತ ಕರಿತೀವಿ. ಅದನ್ನ ಸ್ವತಂತ್ರ ನಂತರ 7ನೇ ಜನಗಣತಿ ಅಂತ ನಾವು ಕರೆದಿದ್ದೀವಿ. ಹೌದಾ? ನನ್ನ ಬೇಸಿಕ್ ಆಸ್ಪೆಕ್ಟ್ಸ್ ಅಂದ್ರೆ ಹಾಗಾದ್ರೆ ಜನಗಣತಿಯನ್ನ ಯಾರು ಮಾಡ್ತಾರೆ? ದಟ್ ಈಸ್ ಮೈ ಬೇಸಿಕ್ ಕ್ವಶನ್ಸ್. ಈ ಜನಗಣತಿ ಕುರಿತು ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನಾದ್ರೂ ಮೆನ್ಷನ್ ಇದೆಯಾ? ಆರ್ಟಿಕಲ್ ನೋಡ್ರಿ, ಆರ್ಟಿಕಲ್ 246 ಏನ್ ಹೇಳುತ್ತಂದ್ರೆ ಜನಗಣತಿಯನ್ನ ಕುರಿತು ಡಿಸ್ಕಸ್ ಮಾಡುತ್ತೆ. ಈ ಆರ್ಟಿಕಲ್ 246 ಈ ಸಮವರ್ತಿ ಪಟ್ಟಿಯಲ್ಲಿ 69ನೇ ನಮೂದು ಏನಾಗಿದೆ ಅಂದ್ರೆ ಜನಗಣತಿಯನ್ನು ಮಾಡುವ ವಿಷಯವನ್ನು ಕೂಡ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಅವೈಲೇಬಲ್ ಇದೆ. ನೆಕ್ಸ್ಟ್ ಇದರ ಹಿನ್ನೆಲೆಯಲ್ಲಿ ನಾವು 1948ರಲ್ಲಿ ನಾವು ಜನಗಣತಿ ಕಾಯ್ದೆಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಜಾರಿಗೆ ತರ್ತೀವಿ. ವೆರಿ ಇಂಪಾರ್ಟೆಂಟ್. ಈ ಬೇಸಿಕ್ಸ್ ಆದ್ರೂ ನಿಮಗೆ ಗೊತ್ತಿರಬೇಕು. ನಿಮಗೆ. ಎಟ್ ದ ಸೇಮ್ ಟೈಮ್ ಇದ್ರೆ ಯಾರು ಮಾಡ್ತಾರೆ ಅಂತಂದ್ರೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಇದನ್ನ ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡುತ್ತೆ ಅಥವಾ ಜನಗಣತಿ ಮಾಡುತ್ತೆ. ಈ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಯಾವ ಮಿನಿಸ್ಟ್ರಿ ಆಗಿ ಬರುತ್ತಾನೆ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ ಇದೆ ನೋಡಿ. ಹೋಮ್ ಅಫೇರ್ ಅಲ್ಲಿ ಏನಾಗತ್ತಂದ್ರೆ ಇದು ಈ ಬಾಡಿ ಬರ್ತದೆ. ಕ್ವಶನ್ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದಾನ? ಮೊದಲ ಜನಗಣತಿ ಆಯುಕ್ತರು ಯಾರಾಗಿದ್ದರು ಅಂತ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಕ್ವಶನ್ಸ್ ನೋಡಿ, ಈ ಮೊದಲು ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಯಾರಾಗಿದ್ದರು ಅಂತ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ. ನೀವೇನ್ ಮಾಡ್ಬೇಕಂದ್ರೆ ಈ ಬೇಸಿಕ್ ಆಸ್ಪೆಕ್ಟ್ಸ್ ಗಳನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಇತ್ತೀಚಿನ ಸೆನ್ಸಸ್ ಬರುವಾಗ ನಿಮಗೆ ಗೊತ್ತಿದೆ 2011ರಲ್ಲಿ ಜನಗಣತಿ ಆಯಿತು. 2011 ಜನಗಣತಿ ನೀವೇನೇನ್ ಅಧ್ಯಯನ ಮಾಡ್ಬೇಕಾದ್ರೆ 2011 ಜನಗಣತಿ 121 ಕೋಟಿ ಜನಸಂಖ್ಯೆ ಇತ್ತು. ಟೋಟಲ್ ದಶಕವಾರು ಎಷ್ಟಾಗಿದೆ ಅಂತಂದ್ರೆ ಇಡೀ ಜಗತ್ತಿನಲ್ಲಿ 17% ನಾವು 17.5% ನಾವು ಜನಸಂಖ್ಯೆ ಇದೆ ನಮ್ದು. ನೆಕ್ಸ್ಟ್ ಏನಾಗಿದೆ ಅಂದ್ರೆ ಜಗತ್ತಿನ ಎರಡನೇ ಅತ್ಯಂತ ದೊಡ್ಡ ರಾಷ್ಟ್ರವಾಗಿ ಇದು ಸೆಕೆಂಡ್ ಪಾಪ್ಯುಲೇಟೆಡ್ ನೇಷನ್ ಅಂತ ಕರಿತೀವಿ. ಯಾವ್ದ್ರ ಪ್ರಕಾರ? 2011 ಜನಗಣತಿ ಪ್ರಕಾರ. ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳು ಯಾವ್ದಂದ್ರೆ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ಅಂತ ನೋಡ್ತೀವಿ. ಇವೆಲ್ಲ ಅತಿ ಹೆಚ್ಚು ಯಾವುದು, ಅತಿ ಕಡಿಮೆ ಯಾವುದು? ನೆಕ್ಸ್ಟ್ ನಮ್ ಕರ್ನಾಟಕದ ಎಷ್ಟಿದೆ ಪಾಪ್ಯುಲೇಷನ್ಸ್, ಕರ್ನಾಟಕದ ಲಿಟ್ರೇಸಿ ಎಷ್ಟಿದೆ, ಇವೆಲ್ಲವನ್ನ ನೀವೇನ್ ಮಾಡ್ಬೇಕಂದ್ರೆ ಈ 2011 ಸೆನ್ಸಸ್ ಅನ್ನ 360 ಡಿಗ್ರಿಯಲ್ಲಿ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡಿ. ಎಟ್ ದ ಸೇಮ್ ಟೈಮ್ ಅಂತಂದ್ರೆ ನಾನೇನ್ ಡಿಟೇಲ್ ಡಾಕ್ಯುಮೆಂಟ್ಸ್ ನೀವು ವಿಡಿಯೋ ನೋಡಿದ್ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗುತ್ತೆ. ನಾನು ಕಲರ್ಫುಲ್ ಆಗಿ ಏನೇನಿದೆ ಆ ಡಾಕ್ಯುಮೆಂಟ್ ಓದಿದ್ರೆ ನೀವು ಏನೂ ಓದೋ ಅವಶ್ಯಕತೆ ಇಲ್ಲ. ಅಷ್ಟೇ ಡಿಟೇಲ್ ಆಗಿ ನಾನು ಮಾಡಿ ಡಾಕ್ಯುಮೆಂಟ್ ಅನ್ನು ಕೊಟ್ಕೊಂಡಿದ್ದೀನಿ. ಆ ಡಾಕ್ಯುಮೆಂಟ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ರಿವಿಷನ್ ಮಾಡ್ಕೊಂಡ್ರೆ ದರ್ ಇಸ್ ಎ ಮೋರ್ ದೆನ್ ಎನಫ್. ಅದರಲ್ಲಿ ಅದಕ್ಕೆ ದಶಕವಾರು ಬೆಳವಣಿಗೆ ಯಾವುದಾಗಿದೆ, ಜನಸಾಂದ್ರತೆ ಎಷ್ಟಿದೆ, ವಾಟ್ ಈಸ್ ದ ಪಾಪ್ಯುಲೇಷನ್ ಅಂದ್ರೇನು, ಜನಸಂಖ್ಯಾ ಸಿದ್ಧಾಂತ ಡೆಮೋಗ್ರಫಿ ಅಂತ ಕರಿತೀವಿ, ಮಾಲ್ತಸ್ ಅವರ ಜನಸಂಖ್ಯಾ ಸಿದ್ಧಾಂತ ಎಲ್ಲ ಡೀಟೇಲ್ ಆಗಿ ಇಟ್ಕೊಂಡಿದ್ದೇನೆ. ಜಸ್ಟ್ ಆ ಡಾಕ್ಯುಮೆಂಟ್ ಓದಿದ್ರೆ ದರ್ ಇಸ್ ಎ ಮೋರ್ ದೆನ್ ಎನಫ್. ಓಕೆ, ಇಷ್ಟು ನೀವೇನ್ ಮಾಡ್ಬೇಕಂದ್ರೆ 16ನೇ ಜನಗಣತಿ ಮತ್ತು ಸ್ವತಂತ್ರ ನಂತರದ 8ನೇ ಗಣತಿಯನ್ನ ಇದನ್ನ ಮಾಡ್ಕೊಂಡಿವಿ. ಇದ್ರ ಸಿಮಿಲರ್ ಟಾಪಿಕ್ಸ್ ನೋಡಿ ಏನಿದೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಭಾರತದ ನಂತರ ಈ ಜನಗಣತಿಯ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಜಾತಿ ಗಣತಿಯನ್ನ ಮಾಡ್ತಾ ಇದೀವಿ. ನಾವೇನ್ ಮಾಡ್ತಾ ಇದೀವಿ, ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ನೋಡಿ ಈ ಜಾತಿಗಳ ಜೊತೆಗೆ ನಾವೇನು NPR ಮಾಡ್ಬೇಕಂದ್ರೆ ನ್ಯಾಷನಲ್ ಪಾಪ್ಯುಲರ್ ರಿಜಿಸ್ಟರ್ ಮಾಡ್ಬೇಕಂತ ನಾವು ಇದು ಮಾಡ್ಕೊಂಡಿವಿ. ಈ ನ್ಯಾಷನಲ್ ಪಾಪ್ಯುಲರ್ ರಿಜಿಸ್ಟರ್ ಅಂದ್ರೆ ಏನು?
ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಹೌದಾ? ಇದ್ರ ಜೊತೆಗೆ ನಾವು ನಿಮ್ಗೆ ಹೋಮ್ವರ್ಕ್ ಇದೆ ಏನಂತಂದ್ರೆ, ಈ ಜನಗಣತಿ ಜೊತೆಗೆ ನಾವು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿಯನ್ನ ನಾವು ಮಾಡ್ತಾ ಇದೀವಾ? ನಿಮಗ್ ಕ್ವಶನ್ ಇದೆ, ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೆಲ್ಲ ನಿಮ್ಗೆ ಏನಾಗತ್ತಂದ್ರೆ ಇದು ರಿಲೇಟೆಡ್ ಟಾಪಿಕ್ಸ್ ಇದಾವೆ. ನೀವ್ ಏನೇನ್ ಮಾಡ್ಬೇಕಂದ್ರೆ, ಈ ಕರ್ನಾಟಕದಲ್ಲಿ ಮಾಡ್ತಾ ಇದೀವಿ ನಾವು ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದೀವಿ. ಜಾತಿ ಸಮೀಕ್ಷೆ ಏನ್ ಮಾಡ್ತೀವಿ ನಿಮ್ಗೆ ಗೊತ್ತಿದೆ. ಕಾಂತರಾಜ್ ಕಮಿಷನ್ ನಾವು ಅಪಾಯಿಂಟ್ ಮಾಡಿದೀವಿ. ಕಾಂತರಾಜ್ ಕಮಿಷನ್ ಏನ್ ಮಾಡಿದ್ರು ಅಪಾಯಿಂಟ್ ಮಾಡಿದೀವಿ. ಅದಾದ ನಂತರ ವೀರೇಂದ್ರ ಹೆಗಡೆ ಅವ್ರ ನೇತೃತ್ವದಲ್ಲಿ ನಾವು ಅದರ ಅಧ್ಯಕ್ಷರು ಮಾಡಿದೀವಿ. ಆದ್ರೆ ಅದು ಏನಾಗಿದೆ ಅಂದ್ರೆ OBC ಆಕ್ಟ್ ಮೂಲಕ OBC ಆಕ್ಟ್ 10 ವರ್ಷದ ಏನಾಗಿದೆ ಅದು ದಾಟಿ ಹೋಗಿದೆ. ಅದನ್ನ 10 ವರ್ಷಕ್ಕಿಂತ ನಾವೇನ್ ಮಾಡಿದ್ರೆ ಜಾಸ್ತಿ ಆಯ್ತಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಜಾತಿ ಸಮೀಕ್ಷೆ ಮಾಡ್ಬೇಕು ಅನ್ನೋ ಅಂಶ ಇದೆ. ಆ ಹಿನ್ನೆಲೆ ಏನಾಗಿದೆ ಅಂದ್ರೆ ನಾವು ಮತ್ತೆ ಏನ್ ಮಾಡ್ತಾ ಇದೀವಿ ಅಂದ್ರೆ 90 ಡೇಸ್ ಅಲ್ಲಿ ಹೊಸ ಸಮೀಕ್ಷೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಹೊಸ ಸಮೀಕ್ಷೆ ಮತ್ತು ಜಾತಿ ಗಣತಿ ಆಲ್ರೆಡಿ ಮಾಡ್ತಾ ಇದಾರಲ್ಲ ಸರ್, ಜಾತಿ ಗಣತಿ ಆಲ್ರೆಡಿ ನಾವು 2011 2026 ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಸೆನ್ಸಸ್ ಮಾಡ್ತಾ ಇದೀವಿ. ಮತ್ತೆ ಜಾತಿ ಸಮೀಕ್ಷೆ ಯಾಕೆ ಬೇಕು ಅಂತ ಕ್ವಶನ್ಸ್ ಕೇಳಿದಾಗ, ಈ ಸೆನ್ಸಸ್ ನಮ್ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದಾರಲ್ಲಿ ಅದ್ರಲ್ಲಿ ಜಸ್ಟ್ ಜಾತಿ ಅಷ್ಟೇ ಮೆನ್ಷನ್ ಆಗತ್ತೆ, ಸೋ ಅಂಡ್ ಸೋ ಕ್ಯಾಂಡಿಡೇಟ್ ಈ ಜಾತಿ ಅವರು. ಆದರೆ ನಮ್ಮ ರಾಜ್ಯ ಸರ್ಕಾರ ಮಾಡುವುದರಲ್ಲಿ ಅವ್ರ ಶೈಕ್ಷಣಿಕ ಹಿನ್ನೆಲೆ ಏನಿದೆ, ಅವ್ರ ಸಾಮಾಜಿಕ ಹಿನ್ನೆಲೆ ಏನಿದೆ, ಅವರ ಜಾತಿ ಏನು, ಮತ್ತು ಅವರ ಶೈಕ್ಷಣಿಕ ಮತ್ತು ಎಲ್ಲ ಗುಣಮಟ್ಟಗಳನ್ನ ನಾವೇನ್ ಮಾಡ್ತಾ ಇದ್ವಿ ಡಿಟೇಲ್ ಆಗಿ ಅಧ್ಯಯನ ಮಾಡಿ ಅದನ್ನ ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಅದನ್ನ ಅಪ್ಲಿಪ್ಮೆಂಟ್ ಮಾಡುವ ಮೂಲಕ ನಮ್ DPSP ಅಲ್ಲಿ ನಾವೇನು DPSP ನಮ್ದೇನು ಆಸ್ಪಿರೇಷನ್ಸ್ ಇದೆ ಆ DPSP ಆಸ್ಪಿರೇಷನ್ ನಾವು ಸಕ್ಸಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಇದು ನಿಮಗೇನ್ ಸಿ ಈ ಟಾಪಿಕ್ ಅನ್ನು ತೆಗೆದುಕೊಂಡಾಗ ನೀವೇನೇನು ಅಧ್ಯಯನ ಮಾಡ್ಬೇಕು ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡ್ತೀನಿ. ಪಾಪ್ಯುಲೇಷನ್ ಈಗ ಜನಗಣತಿ ಬಗ್ಗೆ ಒಂದು, NPR ಬಗ್ಗೆ ಒಂದು, ಮತ್ತು ಜಾತಿ ಗಣತಿ, OBC ಕಮಿಷನ್ ಅಂತ ಬರ್ತಾ ಇದೆ. OBC ಬಗ್ಗೆ ಆರ್ಟಿಕಲ್ 241 ಇವೆಲ್ಲವನ್ನ ನೀವು ಬೇಸಿಕ್ಸ್ ಅನ್ನ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಮಾಡಬಹುದಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ನೋಡಿ, ನರೇಗಾ ಯೋಜನೆ ನಾಶಪಡಿಸಲು ಯತ್ನ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಟಾಪಿಕ್ ಅಲ್ಲಿ ಬಂದಿದೆ. ಏನಾಗಿದೆ ನೋಡಿ, ಈಗ ನಿಮ್ಗೆಲ್ಲ ಗೊತ್ತಿದೆ. ಇದನ್ನ MG ನರೇಗಾ ನಾವೇನ್ ಮಾಡಿದ್ವಿ 2005ರಲ್ಲಿ ನಾವು ಏನ್ ಮಾಡಿ ಕಾಯ್ದೆಯನ್ನ ಜಾರಿಗೆ ತರ್ತೀವಿ, ಹೌದಾ? 2006ರಿಂದ ಏನಾಗತ್ತಂದ್ರೆ ಇಡೀ ದೇಶದಲ್ಲಿ ಏನ್ ಮಾಡ್ತಾ ಇದ್ರೆ ನಾವು ಇದನ್ನ ಜಾರಿಗೆ ತರ್ತೀವಿ. ಇದ್ರ ಇಂಪಾರ್ಟೆಂಟ್ ಅಂದ್ರೆ ಈ ಆಕ್ಟ್ ಇದೆ, ಇದು ಯೋಜನೆ ಅಲ್ಲ. ಆಕ್ಟ್ ಬೇರೆ ಮತ್ತು ಸ್ಕೀಮ್ ಬೇರೆ, ಹೌದಾ? ಸ್ಕೀಮ್ ಬೇರೆ. ಈ ಆಕ್ಟ್ ಮೂಲಕ ನಾವೇನ್ ಕೊಡ್ತಾ ಅದ್ರ ಹಕ್ಕನ್ನ ಕೊಟ್ಟಿದ್ದೇವೆ. ಹಕ್ಕು ನೀವು ಇನ್ ಕೇಸ್ 15 ದಿವಸಗಾಗಿ ನೀವೇನ್ ಕೊಡ್ಬೇಕಂದ್ರೆ ಅವ್ರಿಗೆ ಅವ್ರು ಬೇಡ್ಕೊಂಡ 15 ದಿವಸಗಳೊಳಗೆ ಏನ್ ಮಾಡ್ಬೇಕಂದ್ರೆ ನೀವು ಉದ್ಯೋಗವನ್ನ ಕೊಡ್ಬೇಕು. ಇಲ್ಲವಾದಲ್ಲಿ 50% ಏನ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕಾದ್ರೆ ವೇತನವನ್ನ ಕೊಡ್ಬೇಕಾಗತ್ತೆ. ಈ ನರೇಗಾ ಯೋಜನೆ ಅಡಿ ಎಷ್ಟು ದಿವಸ 100 ಡೇಸ್ ಏನ್ ಗೊತ್ತಾ ನಾವು ಉದ್ಯೋಗವನ್ನ ಕೊಡ್ತೀವಿ. ಯಾರಿಗೆ? ಅನ್ಸ್ಕಿಲ್ಡ್ ಲೇಬರ್ಗೆ. ವೆರಿ ಇಂಪಾರ್ಟೆಂಟ್. ಸ್ಕಿಲ್ಡ್ಗಲ್ಲ, ಅನ್ಸ್ಕಿಲ್ಡ್ ಪೀಪಲ್ಸ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಇದು ಉದ್ಯೋಗವನ್ನ ಕೊಡ್ತೀವಿ. ಎಟ್ ದ ಸೇಮ್ ಟೈಮ್ ಇದ್ರಲ್ಲಿ ಏನಿದೆ ಅಂದ್ರೆ 33% ಎಷ್ಟು ಕೊಡ್ತೀರಿ? 33% ಕೆಲಸ ಮಹಿಳೆಯರಿಗೂ ಕೊಡ್ಬೇಕು, ಜೊತೆಗೆ ವೀಕರ್ ಸೆಕ್ಷನ್ಸ್ಗೆ ಕೊಡ್ಬೇಕು ಅನ್ನೋ ಅಂಶವನ್ನು ಕೂಡ ಇದರಲ್ಲಿ ಇದೆ. ಒಂದು ಈಗ ನಮ್ಮ ಕ್ವಶನ್ ಅಂತ ಕೇಳ್ತಾನೆ ಗೊತ್ತಾ, ಇತ್ತೀಚಿನ ರೀಸೆಂಟ್ಸ್ ಗಳಲ್ಲಿ ಈ ಕರ್ನಾಟಕದಲ್ಲಿ ಎಷ್ಟು ನಾವು ವೇಜಸ್ ಅನ್ನ ಕೊಡ್ತೀವಿ? ವೇಜಸ್ ಅನ್ನ ಎಷ್ಟು ಕೊಡ್ತೀವಿ? ಅತಿ ಹೆಚ್ಚು ವೇಜಸ್ ಯಾವ ರಾಜ್ಯ ಕೊಡುತ್ತೆ? ಕೇಂದ್ರ ಸರ್ಕಾರ ಎಷ್ಟು ಅಮೌಂಟ್ ಅನ್ನ ಏನ್ ಮಾಡಿದೆ ಅಂತಂದ್ರೆ ಇದಕ್ಕೆ ಮೀಸಲಾಗಿಟ್ಕೊಂಡಿದೆ. ಇಷ್ಟು ಬೇಸಿಕ್ಸ್ ಅನ್ನ ನೀವು ತಿಳ್ಕೊಂಡ್ರೆ ದರ್ ಇಸ್ ಅ ಮೋರ್ ದೆನ್ ಇನಫ್. ಈಗ ಈ ನರೇಗಾ ಏನೋ ನ್ಯೂಸ್ ಅಲ್ಲಿ ಇರ್ತದೆ, ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ ಬೇಸಿಕ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳಿಬಿಡ್ತೇನೆ. ನರೇಗಾ ಯಾವಾಗ ಸ್ಥಾಪನೆ ಆಯ್ತು, ಅದ್ರ ಉದ್ದೇಶ ಏನು, ಇವೆಲ್ಲದರ ಬಗ್ಗೆ ಬೇಸಿಕ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ನಿಮಗೆ. ಓಕೆನಾ? ಇಷ್ಟು ಮಾಡ್ಬೋದಾ? ನರೇಗಾ ಬಗ್ಗೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಒಂದು ಯೋಜನೆಗಳನ್ನ ಯಾವ ನ್ಯೂಸ್ ಅಲ್ಲಿ ಇರ್ತದೆ ಅದನ್ನೇ ಕ್ವಶನ್ಸ್ ಆಗುವ ಸಾಧ್ಯತೆ ಇರ್ತದೆ. ಇದೊಂದು ಯೋಜನೆಯನ್ನ, ಮತ್ತೆ ಇದು ಬೇಸಿಕ್ ಇಂಪಾರ್ಟೆಂಟ್. ಇದು ಗ್ಯಾರಂಟಿ ಆಕ್ಟ್. ಇದು ಯೋಜನೆ ಮತ್ತು ಆಕ್ಟ್ ವ್ಯತ್ಯಾಸ ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ಕೊಳ್ತೇನೆ. ಇದನ್ನು ಕೊಟ್ಟು ನಿಮ್ಗೆ ಕೂಡ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಕೆಲವೆಡೆ ಜನನ ಪ್ರಮಾಣ ಇಳಿಕೆ, ಕುಸಿತ. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ನೋಡಿ. ಏನಾಗಿದೆ ಗೊತ್ತಾ, ಈ ನಮ್ಮ ಎಲೆಕ್ಷನ್ ಕಮಿಷನ್, ನ್ಯಾಷನಲ್ ಕೇಂದ್ರ ಚುನಾವಣಾ ಆಯೋಗ ಏನ್ ಮಾಡಿದೆ ಅಂತಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಏನ್ ಮಾಡಿದೆ ಅಂತಂದ್ರೆ ಒಂದು ಸಮೀಕ್ಷೆಯನ್ನ ಮಾಡಿದೆ. ಏನ್ ಸಮೀಕ್ಷೆ ಮಾಡಿದೆ ಅಂದ್ರೆ 18 ವರ್ಷದ ಮೇಲ್ಪಟ್ಟವರು 18% ಮೇಲ್ಪಟ್ಟವರು ಎಷ್ಟು ಜನ ಇದೆ ಅಂತ ಒಂದು ಸಮೀಕ್ಷೆ ಮಾಡಿದೆ. ಯಾಕೆ ಸಮೀಕ್ಷೆ ಮಾಡಿದೆ ನಿಮಗೆಲ್ಲ ಗೊತ್ತಿರ್ಬೇಕು. 18 ವರ್ಷ ಆದ್ಮೇಲೆ ನಮಗೆ ಎಪಿಕ್ ಕಾರ್ಡ್ ಬರ್ತದೆ. ಇದರಲ್ಲಿ ಏನಾಗಿದೆ ಅಂತಂದ್ರೆ ರಾಜ್ಯದ 18 ಜಿಲ್ಲೆಗಳಲ್ಲಿ ಏನಾಗಿದೆ ಅಂದ್ರೆ ಇದು 18 ವರ್ಷದ ವಿದ್ಯಾರ್ಥಿಗಳ ಪ್ರಮಾಣ ಇಳಿಕೆ ಆಗ್ತಾ ಬಂದಿದೆ.
ಸೊ ಇದು ಈ ಡೆಮೋಗ್ರಫಿಕ್ ಏನೋ ಕಾನ್ಫ್ಲಿಕ್ಟ್ ಗೆ ಸಾಧ್ಯ ಇದೆ ಅನ್ನೋ ಗೊತ್ತಾ, ಜನಸಂಖ್ಯಾ ಏನು ಬಿಕ್ಕಟ್ಟಿಗೆ ಕಾರಣವಾಗ್ತದೆ ಎಂಬ ಅಂಶವನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಬೆಳಕು ಚೆಲ್ಲಿದ್ದಾರೆ. ಈಗ ನನಗೇನ್ ಗೊತ್ತಾ, ಜನನ ಪ್ರಮಾಣ ಅಂತ ವರ್ಡ್ ಬಂದಿದೆ. ದಟ್ ಈಸ್ ಮೈ ಕಾನ್ಸೆಪ್ಟ್. ನನಗೇನಿದ್ರೆ ಜನನ ಪ್ರಮಾಣ ಅಂದ್ರೆ ಏನು, ಮರಣ ಪ್ರಮಾಣ ಅಂದ್ರೆ ಏನು, ಜೊತೆಗೆ ಶಿಶು ಮರಣ ಪ್ರಮಾಣ ಅಂದ್ರೆ ಏನು, ಮತ್ತೆ ತಾಯಂದಿರ ಮರಣ ಪ್ರಮಾಣ ಅಂದ್ರೆ ಏನು, ನನಗೆ ಅದು ಬೇಕಾಗಿರೋದು. ಇದು ನಿನಗೆ ಟಾಪಿಕ್ ಅಲ್ಲಿ ಏನ್ ಗೊತ್ತಾ, ಸೊ ಕರ್ನಾಟಕದ ಸ್ಟೇಟಸ್, ಡೆಮೋಕ್ರಾಟಿಕ್ ಸ್ಟೇಟಸ್ ಏನಾಗ್ತಾ ಇದೆ ಅನ್ನೋದು ಒಂದು ಆಸ್ಪೆಕ್ಟ್ಸ್. ಚೀಫ್ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ ಅಂದ್ರೆ, ಚೀಫ್ ಎಲೆಕ್ಷನ್ ಕಮಿಷನ್ ಮಾಡಿರೋದು ಎರಡನೇ ಆಸ್ಪೆಕ್ಟ್. ಸೊ ಇದನ್ನು ಕೂಡ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿದ್ರಿ. ಎಟ್ ದ ಸೇಮ್ ಟೈಮ್ ಜನನ ಪ್ರಮಾಣ, ಇಲ್ಲಿ ನಾನು ಏನ್ ಬರ್ತಾ ಎಕನಾಮಿಕ್ ಗೆ ಬರ್ತಾ ಇದ್ದೀನಿ, ಸೋಷಿಯಲ್ ಸ್ಟೇಟಸ್ ಗೆ ಬರ್ತಾ ಇದ್ದೀನಿ. ಜನನ ಪ್ರಮಾಣ ಎಂದ್ರೇನು, ಮರಣ ಪ್ರಮಾಣ ಎಂದ್ರೇನು, ಶಿಶು ಮರಣ ದರ ಎಂದ್ರೇನು, ಮತ್ತು ತಾಯಂದಿರ ಮರಣ ದರ, ಈ 4 ಟರ್ಮ್ಸ್ ಗಳನ್ನ ನೀವೇನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. PYQ ದಲ್ಲಿ ನೋಡಿದಾಗ ಏನಾಗಿದೆ ಗೊತ್ತಾ, ಈ 4 ಟರ್ಮ್ಸ್ ಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳಿಬಿಟ್ಟಿದ್ದಾನೆ. ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಒಂದ್ ಕಡೆ ಜನನ ಪ್ರಮಾಣ, ಮರಣ ಪ್ರಮಾಣ, ಶಿಶು ಮರಣ ಪ್ರಮಾಣ ಮತ್ತು ತಾಯಂದಿರ ಮರಣ ಪ್ರಮಾಣ ಒಂದ್ ಕಡೆ ಕೊಟ್ಕೊಂಡು, ಒಂದ್ ಕಡೆ ಅದ್ರ ಡಿಸ್ಕ್ರಿಪ್ಷನ್ ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಅನ್ನೋ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಸೊ ಬೇಸಿಕ್ ಆಸ್ಪೆಕ್ಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಂತಂದ್ರೆ ಇಂಪಾರ್ಟೆಂಟ್ ಅದು. ಎಟ್ ದ ಸೇಮ್ ಟೈಮ್ ಇನ್ನೊಂದು ಸ್ವಲ್ಪ ನೋಡೋ, ಒಟ್ಟು ಫಾಲೋಯಿಂಗ್ ಟೋಟಲ್ ಫರ್ಟಿಲಿಟಿ ರೇಟ್ ಒಂದು, ಎಟ್ ದ ಸೇಮ್ ಟೈಮ್ ಏನ್ ಗೊತ್ತಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಒಂದು, ಅದನ್ನು ಕೂಡ ನೀವೇನ್ ಮಾಡ್ಬೇಕಾದ್ರೆ ಈ 6 ಟರ್ಮಿನಾಲಜಿಗಳನ್ನ ನೀವೇನ್ ಮಾಡಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡ್ರಿ. ಈ 6 ಟರ್ಮಿನಾಲಜಿಗಳು ನಮ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಮತ್ತು ನಮ್ಮ ರಿವಿಷನ್ ಡಾಕ್ಯುಮೆಂಟ್ ಅಲ್ಲಿ ಅವೈಲೇಬಲ್ ಇದೆ. ಜಸ್ಟ್ ಒಂದ್ಸಾರಿ ರಿವೈಸ್ ಮಾಡಿದೆ, ದರ್ ಇಸ್ ಎ ಮೋರ್ ದೆನ್ ಇನಫ್. ಓಕೆ, ನೆಕ್ಸ್ಟ್ ನೋಡಿ, ಮೈದುಂಬಿದ ಜಲಪಾತಗಳು ಅಂತ ಸಣ್ಣ ಟಾಪಿಕ್ ಅನ್ನ ಬಂದಿದೆ. ಇದರಲ್ಲಿ ಏನಾಗಿದೆ ಗೊತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನದಿಗಳ ನೇತ್ರಾವತಿ ಮತ್ತು ನಂದಿನಿ ಮತ್ತು ಫಲ್ಗುಣಿ ಮತ್ತು ಶಾಂಭವಿ ನದಿಗಳು ಈ ಜಲಪಾತಗಳ ಉಕ್ಕಿ ಹರಿತಾ ಇದಾವೆ. ಈ ಟಾಪಿಕ್ ಅನ್ನು ಯಾಕೆ ತೆಗೆದುಕೊಂಡು ನೋಡಿದಾಗ, ನೀವು ಸ್ಟೇಟ್ ಜಿಯೋಗ್ರಫಿ ನೋಡಿದಾಗ 3 ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾನೆ. ಒಂದು, ನದಿಗಳು ಮತ್ತು ಅದರ ಉಗಮ ಸ್ಥಾನಗಳನ್ನು ಹೊಂದಿಸಿ ಬರೆಯಿರಿ ಒಂದದು. ಎರಡನೇದು, ನದಿಗಳು ಮತ್ತು ಅದರ ಜಲಪಾತಗಳನ್ನು ಹೊಂದಿಸಿ ಬರೆಯಿರಿ. ಇನ್ನೊಂದೇನು, ಜಲಪಾತಗಳು ಮತ್ತು ಅದರ ಜಿಲ್ಲೆಗಳನ್ನ ಹೊಂದಿಸಿ ಬರೆಯಿರಿ. ನೀವು PYQ ಅನ್ನು ತೆಗೆದುಕೊಂಡಾಗ ಈ 3 ಟೈಪ್ ಕ್ವಶನ್ಸ್ ನಿಮಗ್ ಬಂದಿದೆ. ಅಲ್ಲಿ 3 ಟೈಪ್ ಕ್ವಶನ್ಸ್ ಅನ್ನ ಬಂದಿದೆ. ಒಂದೇನಂತಂದ್ರೆ, ಒಂದು ನದಿಗಳು ಮತ್ತು ಜಲಪಾತಗಳನ್ನು ಹೊಂದಿಸಿ ಬರೆಯೋದು, ಇನ್ನೊಂದು ನದಿಗಳು ಮತ್ತು ಅದರ ಜಿಸ್ಟ್ಗಳನ್ನು ಹೊಂದಿಸಿ ಬರೆಯೋದು, ಮತ್ತು ಯಾವ್ದು ಈ ಕೆಳಗಿನ ಯಾವುದನ್ನು ಕರ್ನಾಟಕದ ನಯಾಗಾರ ಅಂತ ಕರೀತಾರೆ, ಡೈರೆಕ್ಟ್ ಇಟ್ ಹೊಡಿತಾನೆ. ಸೊ ಇಷ್ಟು ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ರಿ. ನಿಮಗೆಲ್ಲ ಗೊತ್ತಿದೆ, ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತವಿದೆ, ಹೌದಾ? ಅದು ಯಾವ ನದಿಗಿದೆ ಅಂತಂದ್ರೆ ಶರಾವತಿ ನದಿಗೆ ಇದೆ. ಶರಾವತಿ ನದಿಗೆ ಅದು ಭಾರತದ ಅತಿ ಎತ್ತರವಾದ ಜಲಪಾತಗಳಲ್ಲಿ ಒಂದು ಇದನ್ನು ಕೂಡ ನೀವು ನೀಡುವ ಪ್ರಯತ್ನವನ್ನು ಮಾಡಿ. ಇಟ್ ದ ಸೇಮ್ ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆ ಇದೆ. ಅದು ಏನಂದ್ರೆ ಘಟ್ಟಪ್ರಭಾ ನದಿಯಲ್ಲಿದೆ, ಹೌದಾ? ಗೋಕಾಕು ಘಟ್ಟಪ್ರಭಾ ನದಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿದೆ. ಇದನ್ನು ಕೂಡ ನೆನಪಿಡುವ ಪ್ರಯತ್ನವನ್ನು ಮಾಡ್ರಿ. ನಾವು ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಅಂತ ಕೂಡ ಕರಿತೀವಿ. ಇದನ್ನು ಈಸಿ ಬೇಸಿಕ್ಸ್ ನಮ್ಗೆ ಕೇಳುವಾಗ ಈಸಿ ಅನ್ಸುತ್ತೆ, ಬಟ್ ಎಕ್ಸಾಮ್ ಹಾಲಲ್ಲಿ ಏನಾಗತ್ತಂದ್ರೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ. ರಿಪೀಟೆಡ್ ಮಲ್ಟಿಪಲ್ ಟೈಮ್ ನೀವು ರಿವಿಷನ್ ಮಾಡ್ಕೊಂಡು ಹೋದ್ರೆ ಮಾತ್ರ ಏನಾಗತ್ತಂದ್ರೆ ಈ ಟಾಪಿಕ್ ಗಳನ್ನ ಈಸಿಯಾಗಿ ನೀವು ಏನ್ ಮಾಡ್ಬೋದು ಅಂದ್ರೆ ಇದು ಆನ್ಸರ್ ಮಾಡ್ಬೋದು. ಎಟ್ ದ ಸೇಮ್ ಟೈಮ್ ಉಂಚಳ್ಳಿ ಜಲಪಾತ ಅಂತ ಕರಿತೀವಿ. ಇದನ್ನ ಉಂಚಳ್ಳಿ ಜಲಪಾತವನ್ನ ನಾವು ಲೂಸಿಂಗ್ಟನ್ ಜಲಪಾತ ಅಂತ ಕೂಡ ಕರಿತೀವಿ. ನಾನು ಸ್ಪೆಸಿಫಿಕ್ಲಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಎಲ್ಲಾ ಜಲಪಾತಗಳನ್ನ ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಎಟ್ ಲೀಸ್ಟ್ ಒಂದು 5 ರಿಂದ 6 ಜಲಪಾತಗಳು ಇದನ್ನ ಒಂದೊಂದು ಟೇಬಲ್ ಹಾಕೊಳ್ಳಿ. ಒಂದು ಟೇಬಲ್ ಹಾಕಿ ಏನ್ ಗೊತ್ತಾ, ಇಲ್ಲಿ ಜಲಪಾತಗಳು, ಇಲ್ಲಿ ನದಿಗಳು ಮತ್ತು ಇಲ್ಲಿ ಡಿಸ್ಟ್ರಿಕ್ಟ್ಸ್ ಗಳು, ಹೌದಾ? ಇಲ್ಲಿ ರಿವರು, ಇಲ್ಲಿ ಜಲಪಾತಗಳು ಏನ್ ಗೊತ್ತಾ, ವಾಟರ್ ಫಾಲ್ಸ್, ರಿವರ್ಸ್ ಮತ್ತು ಜಲಪಾತ, ಒಂದು ಟೇಬಲ್ ಹಾಕೊಳ್ಳುವ ಪ್ರಯತ್ನವನ್ನು ಮಾಡ್ರಿ. ಇಟ್ ದ ಸೇಮ್ ಟೈಮ್ ಏನ್ ಮಾಡಿ ಅಂತಂದ್ರೆ, ಇದೇ ಸೇಮ್ ಟೈಪ್ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದಾನೆ ಅಂತಂದ್ರೆ, ಇಲ್ಲಿ ಈಗ ಘಾಟ್ಸ್ ಅದ ನೋಡ್ರಿ. ಈ ಆಗುಂಬೆ ಘಾಟು, ಹೌದಾ? ಆಗುಂಬೆ ಘಾಟು, ಹುಲಿಕಲ್ ಘಾಟು, ಇವೆಲ್ಲ 4 ಘಾಟ್ ಅದಾವ ನೋಡಿ. ಈ ಘಾಟ್ಗಳು ಮತ್ತು ಯಾವ ಪ್ರದೇಶಗಳನ್ನ ಸೇರಿಸುತ್ತವೆ, ಈ ಘಾಟ್ಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ನನ್ನ ಮೈಂಡ್ ಹೆಂಗ್ ಓಡ್ತಾ ಇದೆ ನೋಡಿ. ಆ ಟಾಪಿಕ್ ಬಂದಾಗ ಅದ್ರ ಅಕ್ಕಪಕ್ಕದಲ್ಲಿ ಏನ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಎಟ್ ಲೀಸ್ಟ್ ಈ ಬೇಸಿಕ್ಸ್ ಅಂಶ ಗೊತ್ತಿದ್ರೆ, ಯಾರು ಒಂದು ಜಾಬ್ ಆದ್ಮೇಲೆ ಪದೇ ಪಾಸ್ ಆಗ್ತದಂದ್ರೆ ಈ ಬೇಸಿಕ್ಸ್ ಅವರು ಈ ಫಂಡಮೆಂಟಲ್ಸ್ ಅಲ್ಲಿ ಬಹಳಷ್ಟು ಏನಾಗತ್ತಂದ್ರೆ ಈ ಫಂಡಮೆಂಟಲ್ ಬಹಳ ಸ್ಟ್ರಾಂಗ್ ಇರ್ತಾವ ಅವ್ರದ್ದು. ಆ ಫಂಡಮೆಂಟಲ್ ಸ್ಟ್ರಾಂಗ್ ಆಗೋದು ಹೊರತು ನೀವು ಪರೀಕ್ಷೆಗಳನ್ನು ಪಾಸ್ ಮಾಡೋದು ಬಹಳಷ್ಟು ಏನಾಗತ್ತಂದ್ರೆ ಕಷ್ಟ ಆಗ್ತಾ ಹೋಗುತ್ತೆ. ಇದು ಇಷ್ಟೇಗ್ ನಾವ್ ಏನೇನ್ ಟಾಪಿಕ್ ಮಾತಾಡಿದ್ವಿ ಅಂತಂದ್ರೆ, ಇಂಟರ್ನ್ಯಾಷನಲ್ ಟಾಪಿಕ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ದಟ್ ಇಸ್ ದ ಸೇಮ್ ಸ್ಟೇಟ್ ಸ್ವಲ್ಪ 2-3 ಟಾಪಿಕ್ಸ್ ಗಳನ್ನ ಮಾತಾಡ್ಕೊಂಡಿವಿ. ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ನರೇಗಾ ಬಗ್ಗೆ ಮಾತಾಡ್ಕೊಂಡಿವಿ. ಈಗ ಸ್ವಲ್ಪ ಪೊಲಿಟಿಕ್ ಕಡೆ ಒಳ್ಳುವ ಪ್ರಯತ್ನವನ್ನು ಮಾಡೋಣ. ನೆಕ್ಸ್ಟ್ ನೋಡಿ, ವರ್ತನೆ ಬದಲಿಸಿಕೊಳ್ಳದ ರಾಜ್ಯಪಾಲ ಸ್ಟಾಲಿನ್ ಆರೋಪ. ವೆರಿ ಇಂಪಾರ್ಟೆಂಟ್. ಲಾಸ್ಟ್ 2-3 ಇಯರ್ಸ್ ಇಂದ ಏನಾಗಿದೆ ಅಂದ್ರೆ ಗವರ್ನರ್ ವರ್ಸಸ್
ಗವರ್ನರ್ ವರ್ಸಸ್ ಸ್ಟೇಟ್ ಗೌರ್ಮೆಂಟ್. ಹೌದಾ, ಸ್ಟೇಟ್ ಗೌರ್ಮೆಂಟ್ ಟಸಲ್ ನಡೀತಾನೆ ಇದೆ, ನಿಮ್ಗೆಲ್ಲ ಗೊತ್ತಿದೆ ಇದು. ಈಗ ಮತ್ತೇನಾಗಿದೆ ಅಂದ್ರೆ, ಒಂದು ಯೂನಿವರ್ಸಿಟಿಯನ್ನ, ಹೊಸ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡ್ಬೇಕಂತ ಒಂದು ಬಿಲ್ ಮಾಡಿದ. ಈ ಬಿಲ್ ಅನ್ನ ಏನ್ ಕಳಿಸಿದ್ದಾರೆ ಅಂತಂದ್ರೆ, ತಮಿಳ್ನಾಡು ಗೌರ್ಮೆಂಟ್ ಗವರ್ನರ್ಗೆ ಕಳಿಸಿದ್ದಾರೆ. ಆದ್ರೆ 40 days ಆಯ್ತು. ಅವ್ರು ಏನಾಯ್ತು ಅಂದ್ರೆ 40 days ಆಯ್ತು, ಅದನ್ನ ಅವರು ವಾಪಸ್ಸೇ ಕಳಿಸಿಲ್ಲ. ಸೊ ಇದರಿಂದ ನನಗೆ ಇದು ಇಶ್ಯೂ. ಇದು ನನಗೇನ್ ಬೇಕು ಅಂತ ಗೊತ್ತಾ, ಈಗ ರಾಜ್ಯಪಾಲರ ಹುದ್ದೆ ಬಗ್ಗೆ ನಮಗೇನು ಬೇಕಂದ್ರೆ ಇಂಪಾರ್ಟೆಂಟ್. ನಮಗೆ ಒಂದನೇದು ಜೊತೆಗೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅನ್ನ ಮೇಂಟೈನ್ ಮಾಡಕ್ಕೆ ಯಾವ್ಯಾವ ಕಮಿಷನ್ಸ್ ಗಳನ್ನ, ಆಯೋಗಗಳನ್ನ ಮಾಡ್ಕೊಂಡಿವಿ. ಆಯೋಗಗಳು ಹೌದಾ, ಫಾರ್ ಎಕ್ಸಾಂಪಲ್ ಯಾವುದು, ಸರ್ಕಾರಿಯ ಕಮಿಷನ್ 1983. ಹೌದಾ, ಪೂಂಚಿ ಕಮಿಷನ್ 2007 ಪೂಂಚಿ ಕಮಿಷನ್ಸ್. ಈ ಎರಡನ್ನ ಏನ್ ಗೊತ್ತಾ, ರಿಕಮೆಂಡೇಶನ್ಸ್ ಮೇನ್ಸ್ಗೂ ಕೇಳ್ತಾನೆ, ಇದನ್ನ ಮೇನ್ಸ್ಗೂ ಕೇಳ್ತಾನೆ. ಹೌದಾ, ವೆರಿ ಇಂಪಾರ್ಟೆಂಟ್ ಎರಡು. ಎಟ್ ದ ಸೇಮ್ ಟೈಮ್ ಏನಾಗ ಗೊತ್ತಾ, ಈ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನ ವರ್ಡಿಕ್ಟ್ ಕೊಟ್ಬಿಡ್ತು. ಏನ್ ವರ್ಡಿಕ್ಟ್ ಕೊಡ್ತಂದ್ರೆ, ಈ ಬಿಲ್ ಗಳನ್ನ ಪಾಸ್ ಮಾಡ್ಬೇಕಂದ್ರೆ ಟೈಮ್ ಸಹಿತ ಹೇಳ್ಬಿಟ್ಟಿದೆ. ಇಲ್ಲಿಗೆ ಬಂದ್ಬಿಟ್ಟಿದೆ ಈಗ. ವೆರಿ ಇಂಪಾರ್ಟೆಂಟ್. ನಾನು ಏನೇನ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಈ ಹುದ್ದೆಗಳ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರ್ಬೇಕು ನಿಮಗೆ. ಇಟ್ ದ ಸೇಮ್ ಟೈಮ್ ನಿಮ್ಗೆ ಏನ್ ಗೊತ್ತಿರ್ಬೇಕಂತಂದ್ರೆ, ಈಗ ಆಯೋಗಗಳ ಬಗ್ಗೆ ಗೊತ್ತಿರ್ಬೇಕು. ಇಟ್ ದ ಸೇಮ್ ಟೈಮ್ ಈ ಬಿಲ್ ನೋಡಿ, ಈ ಬಿಲ್ ಬಗ್ಗೆ ನೀವು ಮುಂದಿನ ದಿನಮಾನಗಳಲ್ಲಿ 120% ನಿಮಗೆ ಕ್ವಶನ್ಸ್ ಬಂದೇ ಬರ್ತದೆ. ಯಾಕೆ ಬರ್ತದೆ ಅಂತಂದ್ರೆ, ಈ ಗವರ್ನರ್ ಒಂದು ಬಿಲ್ ಅನ್ನು ಮಾಡಿದಾಗ ಎಷ್ಟು ದಿವಸ, ಫಸ್ಟ್ ಇನ್ಸ್ಟೆಂಟ್ ಎಷ್ಟು ದಿವಸದಲ್ಲಿ ವಾಪಸ್ ಕಳಿಸ್ಬೇಕು, ರಾಷ್ಟ್ರಪತಿಗೆ ರೆಫರ್ ಮಾಡಿದಾಗ ಎಷ್ಟು ದಿನದಲ್ಲಿ ರೆಫರ್ ಮಾಡಬೇಕು, ರಾಷ್ಟ್ರಪತಿ ಎನ್ನುವುದು ಬಿಲ್ ಎಷ್ಟು ಇಡಬಹುದು, ರಾಷ್ಟ್ರಪತಿ ಮತ್ತು ಗವರ್ನರ್ಗೆ ಏನಾಗಿದೆ ಅಂದ್ರೆ, ಗವರ್ನರ್ಗೆ ಟೈಮ್ ಬಾಂಡ್ ಹಾಕ್ಬಿಟ್ಟಿದೆ ಸುಪ್ರೀಂ ಕೋರ್ಟ್. ಈಗ ಟೈಮ್ ಬಾಂಡ್ ಅಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ, ನೀವು ಆಕ್ಟ್ ಮಾಡ್ಬೇಕು. ಈ ಗವರ್ನರ್ ನೋಡಿ, ಈ ಹುದ್ದೆ, ಈ ಬಿಲ್ ಅನ್ನ ಆರ್ಟಿಕಲ್ 200 ಬಗ್ಗೆ ಮಾತಾಡತ್ತೆ. ಆರ್ಟಿಕಲ್ 200 ಬಗ್ಗೆ ಏನಾಗುತ್ತೆ, ಆರ್ಟಿಕಲ್ 200 ಮೂಲಕ ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ರಾಜ್ಯ ವಿಧಾನಸಭೆ ಬಿಲ್ ಅನ್ನ ಎರಡೂ ಸದನದಲ್ಲಿ ಪಾಸ್ ಮಾಡಿ ರಾಜ್ಯಸಭೆಗೆ ಕಳಿಸಿದಾಗ, ಗವರ್ನರ್ ಹತ್ರ ಕಳಿಸಿದಾಗ ಅವ್ರ ಹತ್ರ 3 ಆಪ್ಷನ್ಸ್ ಇರ್ತವೆ. ಒಂದು ಸಹಿ ಹಾಕ್ಬೇಕು ಆರ್ಟಿಕಲ್ 200 ಪ್ರಕಾರ, ಒಂದು ರಿಟರ್ನ್ ಕಳಿಸ್ಬೇಕು, ಅಥವಾ ಗವರ್ನರ್ ರಾಷ್ಟ್ರಪತಿಗೆ ಕಳಿಸ್ಬೇಕು. ದಿಸ್ ಇಸ್ ಅ 3 ಆಪ್ಷನ್ಸ್ ಇದಾವೆ. ಇಟ್ ದ 201 ಆರ್ಟಿಕಲ್ ಮೂಲಕ ಇದ್ರ ಬಗ್ಗೆ ಏನ್ ಡಿಸ್ಕಸ್ ಮಾಡುತ್ತೆ, ಇದರಲ್ಲಿ ಗವರ್ನರ್ ರೋಲ್ ಏನು, ಇದರಲ್ಲಿ ರಾಷ್ಟ್ರಪತಿ ರೋಲ್ ಏನು, ಇದು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾಕಂದ್ರೆ ಎಲ್ಲ ನಾನೇ ಮಾಡಕ್ಕಾಗಲ್ಲ, ನೀವು ಸ್ವಲ್ಪ ಮಾಡ್ಬೇಕು. ಓಕೆನಾ, ಇದು ಒಂದು. ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ, ಇದು ಸುಪ್ರೀಂ ಕೋರ್ಟ್ ಬಿಲ್ ಮಾಡಿದ್ರೆ ಗವರ್ನರ್ಗೆ ಎಷ್ಟು ಟೈಮಿಂಗ್ ಇದೆ ಮತ್ತು ಪ್ರೆಸಿಡೆಂಟ್ ಗೆ ಎಷ್ಟು ಟೈಮಿಂಗ್ ಇದೆ, ಇದನ್ನು ಏನ್ ಮಾಡಿದ್ರೆ ಡಿಸ್ಕಸ್ ಮಾಡ್ತೀವಿ. ಇದನ್ನ ಕಾಪಿ ಮಾಡ್ಕೊಂಡು ಏನ್ ಹೇಳ್ತಾರೆ, ಜುಡಿಷಿಯಲ್ ಓವರ್ ರೀಚ್ ಅಂತ ಹೇಳ್ತೀವಿ. ಜುಡಿಷಿಯಲ್ ಓವರ್ ರೀಚ್ ಅಂದ್ರೆ, ಕಾರ್ಯಾಂಗ ಮತ್ತು ಶಾಸಕಾಂಗದಲ್ಲಿ ನ್ಯಾಯಾಂಗವು ಏನ್ ಮಾಡ್ತಾ ಇದೆ ಅಂದ್ರೆ ಇಂಟರ್ಫಿಯರ್ ಆಗ್ತಾ ಇದೆ. ಸೊ ನಮ್ಮನ್ನು ಉಸಿರುಗಟ್ಟುವ ವಾತಾವರಣ ನೀವೇನ್ ಮಾಡ್ತಾ ಇದ್ರೆ ಕ್ರಿಯೇಟ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಅನ್ನ ಅಂಶವನ್ನ ಇದೇನ್ ಮಾಡಿದೆ ಅಂತಾರೆ. ಇದು ಹೌದಾ, ಸ್ವಲ್ಪ ಬೇಸಿಕ್ಸ್ ಅನ್ನ ನಾನು ರಾಜ್ಯಪಾಲರ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಆರ್ಟಿಕಲ್ 153 ಏನ್ ಹೇಳುತ್ತಂದ್ರೆ, ರಾಜ್ಯಪಾಲರ ಹುದ್ದೆಯ ಕುರಿತು ಡಿಸ್ಕಸ್ ಮಾಡುತ್ತೆ. ಆರ್ಟಿಕಲ್ 153 ರಾಜ್ಯಪಾಲ ಹುದ್ದೆ, ಪ್ರತಿಯೊಂದು ರಾಜ್ಯಕ್ಕೆ ಒಂದು ರಾಜ್ಯಪಾಲ ಇರಬೇಕು ಅನ್ನೋ ಅಂಶವನ್ನು ಡಿಸ್ಕಸ್ ಮಾಡುತ್ತೆ. ಇದನ್ನ ನೋಡಿ, 7ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, 7ನೇ ಸಂವಿಧಾನ ತಿದ್ದುಪಡಿ ಏನ್ ತಿದ್ದುಪಡಿ ಮಾಡುತ್ತೆ, ಒಬ್ಬ ರಾಜ್ಯಪಾಲರು 1 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಕಾಮನ್ ರಾಜ್ಯಪಾಲರು ಇರಬಹುದು. ವೆರಿ ಇಂಪಾರ್ಟೆಂಟ್. ಒಂದು ರಾಜ್ಯಪಾಲ ಹುದ್ದೆಯನ್ನು ಕುರಿತು ಮಾತಾಡೋ ವಿಧಿ ಯಾವುದಂದ್ರೆ 153. ಅದೇ ಒಂದೇ ರಾಜ್ಯಪಾಲ ಏನ್ ಮಾಡಬಹುದು ಅಂದ್ರೆ ಕರ್ನಾಟಕಕ್ಕೂ ಇರಬಹುದು ಮತ್ತು ತಮಿಳುನಾಡಿಗೂ ಇರಬಹುದು. ಅದನ್ನ ಪ್ರೊವಿಷನ್ ನಾವೇನ್ ಮಾಡ್ಕೊಂಡಿದ್ವಿ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ. ನಾವು 7ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನಾವೇನ್ ಮಾಡ್ಕೊಂಡಿವಿ ಅಂತ ಅದರ ಜಾರಿಗೆ ತಂದ್ಕೊಂಡಿವಿ. ಇದು ನೋಡಿ, ಆರ್ಟಿಕಲ್ 155 ಮೂಲಕ ಕೇಂದ್ರ ಮಂತ್ರಿಮಂಡಲ ಶಿಫಾರಸಿನ ಮೇಲೆಗೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ, ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 55 ಏನ್ ಹೇಳುತ್ತಂದ್ರೆ, 155 ಇನ್ ದ ರಿಕಮೆಂಡೇಶನ್ ಆಫ್ ಸೆಂಟ್ರಲ್ ಇದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನ್ ಮಾಡ್ತಂದ್ರೆ ರಾಷ್ಟ್ರಪತಿಯವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಇದು ಗೊತ್ತಿರೋ ನೆನಪು. ನೆಕ್ಸ್ಟ್ ಈ ಅವರ 156 ಆರ್ಟಿಕಲ್ 156 ನೋಡಿ, ಆರ್ಟಿಕಲ್ 156 ಮೂಲಕ ರಾಷ್ಟ್ರಪತಿ ಮೂಲಕ ರಾಜ್ಯಪಾಲ ಅಪಾಯಿಂಟ್ ಆದ್ರೆ ಅವ್ರ ಅಧಿಕಾರಾವಧಿ 5 ವರ್ಷ ಇರ್ತದೆ. 5 ವರ್ಷ ಇರ್ತದೆ. ಬಟ್ ರಾಜ್ಯ ಸರ್ಕಾರ ಯಾವಾಗ ಬೇಕಾದ್ರೂ ಅವ್ರನ್ನ ವಾಪಸ್ ಕಳಿಸ್ಕೊಳ್ಳುತ್ತದೆ. ಅಂಡ್ ಆಸ್ ಎ ಕಾನ್ಸ್ಟಿಟ್ಯೂಷನ್ ಮಾತಾಡಿದಾಗ 5 ವರ್ಷವರೆಗೆ ಅವ್ರ ಅಧಿಕಾರಾವಧಿ ಇರ್ತದೆ. 157 ಮೂಲಕ ನೋಡಿ, 157 ಮೂಲಕ ಈ ರಾಜ್ಯಪಾಲ ಹುದ್ದೆಗೆ ಅರ್ಹತೆ ಬಗ್ಗೆ ನಾವೇನ್ ಮಾತಾಡ್ತೀವಿ. ರಾಜ್ಯಪಾಲರಿಗೆ 35 ವರ್ಷ ವಯಸ್ಸಾಗಿರ್ಬೇಕು ಅನ್ನೋ ಅಂಶವನ್ನು ನಾವು ಮಾತಾಡ್ತೀವಿ. ಅಟ್ ಲೀಸ್ಟ್ ಆರ್ಟಿಕಲ್ 153,
155, 156, 157 ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಹೋಮ್ವರ್ಕ್ ಏನ್ ಕೊಟ್ಟಿದ್ದೀನಿ, ಈ ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಏನ್ ಬಂದಿದೆ ಆ ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಅನ್ನು ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ಮತ್ತೆ ಆರ್ಟಿಕಲ್ 200 ಪ್ರಕಾರ ವಿಟೋ ಪವರ್ ಅಂತ ಕರಿತೀವಿ. ಈ ವಿಟೋ ಪವರ್ ಅಂದ್ರೆ ಏನು, ಅದರಲ್ಲಿ ಬರ್ತಾ ಅಬ್ಸಲ್ಯೂಟ್ ವಿಟೋ ಅಂದ್ರೆ ಏನು, ಹೌದಾ. ನೆಕ್ಸ್ಟ್ ವಿಟೋ ತ್ರೀ ವಿಟೋ ಪವರ್ಸ್ ಅದಾವೆ. ಈ 3 ವಿಟೋ ಪವರ್ಸ್ ಗಳಿಗೆ ಪ್ರೆಸಿಡೆಂಟ್ ವಿಟೋ ಪವರ್ಗೂ ಮತ್ತು ಗವರ್ನರ್ ವಿಟೋ ಪವರ್ಗೆ ಏನ್ ಡಿಫ್ರೆನ್ಸ್ ಇದೆ, ಇಲ್ಲೇ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೇನೆ. ಸಿ, ನಾನು ಈ ಪದೇ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಆರ್ಟಿಕಲ್ 200 ವಿಟೋ ಪವರ್, ನೆಕ್ಸ್ಟ್ ಏನ್ ಗೊತ್ತಾ, ಈ ಬಿಲ್ ಪಾಸ್ ಮಾಡೋದಾಗ್ಲಿ, ಅದ್ ನೆಕ್ಸ್ಟ್ ಗವರ್ನರ್ ರೋಲ್ ಆಗ್ಲಿ, ಮತ್ತೆ ಇದು ಇವೆಲ್ಲ ಸೆಂಟ್ರಲ್ ನಮ್ದು ಯಾವ್ದು ಈ ಸರ್ಕಾರಿ ಕಮಿಷನ್ ಆಗ್ಲಿ, ಇವೆಲ್ಲ ರಿಪೀಟೆಡ್ ಅಲ್ಲಿ ನ್ಯೂಸ್ ಇರ್ತವೆ. ನೀವು ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಈ ಟಾಪಿಕ್ ಇಲ್ಲ, ಕ್ವಶನ್ ಪೇಪರ್ ಇರಲ್ಲ. ಯಾಕಂದ್ರೆ ಎವ್ರಿ ಟೈಮ್ ನ್ಯೂಸ್ ಅಲ್ಲಿ ಇರ್ತವೆ, ಮತ್ತೆ ಅದನ್ನ ಕ್ವಶನ್ಸ್ ಅನ್ನು ಕೇಳಿಬಿಡ್ತಾನೆ. ಸೊ ಇದನ್ನ ಸ್ವಲ್ಪ ಬೇಸಿಕ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ರಿ. ನಾನು ಏನೆಲ್ಲ ಮಾತಾಡ್ತಾ ಇದ್ದೀನಿ, ಈ ಎಲ್ಲಾ ಟಾಪಿಕ್ಸ್, ವಿಧಿಗಳು, ಆರ್ಟಿಕಲ್ಸ್ ಗಳು ಎಲ್ಲ ನಮ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಇದೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ರಿವೈಸ್ ದಟ್ ಅಂಡ್ ಏನ್ ಮಾಡಿ ಅಂದ್ರೆ ನಿಮ್ಮದೇ ಆದ ನಿಮಗೆ ತಿಳಿಯೋ ಹಾಗೆ ನೀವೇನ್ ಮಾಡಿ ಒಂದ್ ಪೇಜ್ ಅಲ್ಲಿ ನೀವು ನೋಟ್ಸ್ ಅನ್ನ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಸಿವಿಲ್ ಜಡ್ಜ್ ಹುದ್ದೆ ಆದೇಶ ಮರುಪರಿಶೀಲನೆಗೆ ಸುಪ್ರೀಂಗೆ ಮನವಿ. ಏನಾಗಿದೆ ಗೊತ್ತಾ, ಇಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ನಾನು ಮಾತಾಡುವ ಪ್ರಯತ್ನವನ್ನು ಮಾಡ್ತೀನಿ. ಇತ್ತೀಚೆಗೆ ಏನಾಗಿದೆ ಗೊತ್ತಾ, ಈಗ ನಾವು ಸಿವಿಲ್ ಜಡ್ಜ್ ಹುದ್ದೆಗೆ ಅಪಾಯಿಂಟ್ ಆಗುವವರು ಏನ್ ಮಾಡ್ಬೇಕಂದ್ರೆ ಎಟ್ ಲೀಸ್ಟ್ 3 years ನೀವ್ ಏನ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ನೀವು ಸರ್ವಿಸ್ ಮಾಡಿರ್ಬೇಕು ಎಂಬ ಅಂಶವನ್ನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನು ಕೊಟ್ಟಿದೆ. ಸೊ ಸಿವಿಲ್ ಕೋರ್ಟ್ ನ ನ್ಯಾಯಮೂರ್ತಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 3 ವರ್ಷಗಳ ವಕೀಲ ವೃತ್ತಿಯನ್ನ 3 years ಸಿವಿಲ್ ಜಡ್ಜ್ ಹುದ್ದೆಗೆ ಮಾಡ್ಬೇಕಂದ್ರೆ ಎಟ್ ಲೀಸ್ಟ್ ನೀವು 3 years ಏನ್ ಮಾಡಿರ್ಬೇಕಂದ್ರೆ ವಕೀಲ ವೃತ್ತಿ ಮಾಡಿರ್ಬೇಕು, ವಕೀಲ ವೃತ್ತಿಯನ್ನ ನೀವು ಮಾಡಿರ್ಬೇಕು. ಇದನ್ನ ಕಡ್ಡಾಯ ಮಾಡಿದೆ ಸುಪ್ರೀಂ ಕೋರ್ಟ್, ಇದನ್ನ ಕಡ್ಡಾಯ ಮಾಡಿದೆ. ಸೊ ಇದನ್ನ ಏನ್ ಮಾಡಿದ್ದಾರೆ ಗೊತ್ತಾ, ಈಗ ಇದನ್ನ ಈ ಮನವಿಯನ್ನ ಏನ್ ಮಾಡಿದ್ದಾರೆ, ಚಾಲೆಂಜ್ ಮಾಡಿದ್ದಾರೆ. ಏನಂತ ಚಾಲೆಂಜ್ ಮಾಡಿದ್ದಾರೆ, ಇಟ್ ಈಸ್ ವೈಲೇಟಿವ್ ಆಫ್ ಆರ್ಟಿಕಲ್ 15 and 16. ಯಾಕಂದ್ರೆ ರೈಟ್ ಟು ಎಂಪ್ಲಾಯ್ಮೆಂಟ್ ಅಂಡ್ ರೈಟ್ ಟು ಏನು ಗೊತ್ತಾ ವರ್ಕ್ ಅನ್ನೋದು ಅವ್ರ ಫಂಡಮೆಂಟಲ್ ರೈಟ್ಸ್ ಇದೆ. ನೀವು ಅದು ಇಷ್ಟು ದಿವಸ ಮಾಡಿ, ಅಷ್ಟು ದಿವಸ ಮಾಡಿ, 3 ವರ್ಷ ಮಾಡಿ ಅಂದಾಗ ಇಟ್ ಈಸ್ ವೈಲೇಟಿವ್ ಆಫ್ ಏನಂದ್ರೆ ದಿಸ್ ಆರ್ಟಿಕಲ್ 15 and 16. ಎಟ್ ದ ಸೇಮ್ ಟೈಮ್ ಈ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಅನ್ನ ಏನ್ ಮಾಡತ್ತಂದ್ರೆ ಇದು ಡಿಗ್ರೇಡ್ ಮಾಡುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ಇದನ್ನು ಮರುಪರಿಶೀಲನೆ ಮಾಡಬೇಕು ಅನ್ನೋ ಅಂಶವನ್ನ ಇದು ಏನ್ ಮಾಡುತ್ತೆ, ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ನನಗೆ ಬೇಕಿರೋದೇನು, ಈಗ ನನಗೆ ಆಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ ವಿದ್ಯಾರ್ಥಿ ನನಗೇನ್ ಬೇಕು, ಸುಪ್ರೀಂ ಕೋರ್ಟ್ ಬಗ್ಗೆ ನಾನು ಅಧ್ಯಯನ ಮಾಡ್ಬೇಕು ಒಂದೇದು. ಎಟ್ ದ ಸೇಮ್ ಟೈಮ್ ಈ ಮರುಪರಿಶೀಲನೆ ಏನು ಅಧಿಕಾರ, ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ ನಾವು ಅದನ್ನ. ಸಂವಿಧಾನದ 5ನೇ ಭಾಗದಲ್ಲಿರುವ 124ರಿಂದ 147 ವಿಧಿಗಳನ್ನ 147 ವಿಧಿ ನಾವೇನ್ ಮಾಡ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಡಿಸ್ಕಸ್ ಮಾಡತ್ತೆ. ಎಟ್ ಲೀಸ್ಟ್ ಇದು ನಿಮ್ಗೆ ಗೊತ್ತಿರ್ಬೇಕು, ಭಾರತೀಯ ನ್ಯಾಯ ವ್ಯವಸ್ಥೆಯನ್ನ ನಾವು ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂತ ಕರಿತೀವಿ, ಅಥವಾ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನ ಕರಿತೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇದೆ, ಅದರ ಕೆಳಗೆ ಹೈಕೋರ್ಟ್ ಇದೆ, ಅದರ ಕೆಳಗೆ ಅಧೀನ ಕೋರ್ಟ್ಸ್ ಗಳದಾವೆ. ಇಂಟಿಗ್ರೇಟೆಡ್ ಜುಡಿಷಿಯರಿ ಸಿಸ್ಟಮ್ಸ್ ನಮ್ಮ ಭಾರತದಲ್ಲಿ ಇದೆ. ಇದು ಒಂದು ಆಸ್ಪೆಕ್ಟ್ಸ್. ಇಟ್ ದ ಸೇಮ್ ಟೈಮ್ ನೋಡಿ, ಜನವರಿ 26 ಜನವರಿ 1950 ನಾವೇನ್ ಮಾಡ್ತೀವಿ, ನಮ್ಮ ಸುಪ್ರೀಂ ಕೋರ್ಟ್ ಅನ್ನ ಉದ್ಘಾಟನೆ ಮಾಡ್ತೀವಿ. ನೆಕ್ಸ್ಟ್ 28 ಜಾನ್ 1950 ಇಂದ ನೀವು ಗೊತ್ತಾ ಕೆಲಸ ಮಾಡುತ್ತೆ. ಈ ಡೇಟ್ ಅನ್ನ ಯಾಕೆ ಹೇಳ್ತಾ ಇಲ್ಲ, ಒಂದ್ಸರಿ ಎಕ್ಸಾಮ್ ಆಗಿ ಕೇಳ್ಕೊಂಡಿದ್ದಾನೆ ಡೇಟ್ ಅನ್ನ. ಸೊ ನಾವೇನ್ ಮಾಡಕ್ಕಾಗಲ್ಲ, ನೀವು ನೆನ್ಪಿಡ್ಬೇಕಾಗತ್ತೆ, ಇಷ್ಟು ನೆನ್ಪಿಡುವ ಪ್ರಯತ್ನ ಮಾಡ್ರಿ. ಸೊ ಈ ಜನವರಿ 28, 1950 ಅಲ್ಲಿ ಇದು ಕಾರ್ಯಭಾರವಾಗಿ ಒಟ್ಟು 1+7 ಜನ ಇದ್ರು. ಇಲ್ಲಿ 1+7 ಜನ ಇದ್ರು. ಆದರೆ ಪ್ರಸ್ತುತ 1+35 ಟೋಟಲ್ 36 ಮೆಂಬರ್ಸ್ ಏನದಾರೆ ಅಂದ್ರೆ ಚೀಫ್ ಜಸ್ಟಿಸ್ ಅಂಡ್ 35 ಅಂದ್ರೆ ಅದರ್ ಜಸ್ಟಿಸ್ 36 ಮೆಂಬರ್ಸ್ ಅದಾರೆ. ಈ ಡೇಟಾ ನೋಡಿ, ಈ 36 ಡೇಟಾ ಇದೆಯಲ್ಲ, ಯಾರೋ ನಾಳೆ ರಿಟೈರ್ ಆಗ್ಬಿಡ್ತಾರೆ, ಮತ್ತದು ಚೇಂಜ್ ಆಗುತ್ತೆ. ಸೊ ಎಕ್ಸಾಮ್ ಹೋಗುವಾಗ ನೀವೇನ್ ಮಾಡ್ಬೇಕಾದ್ರೆ ಎಕ್ಸಾಮ್ ಹೋಗುವಾಗ ಈ ಡೇಟಾವನ್ನ ಚೇಂಜ್ ಮಾಡಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಒಂದು. ಇಟ್ ದ ಸೇಮ್ ಟೈಮ್ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಆರ್ಟಿಕಲ್ ಈ ಮರುಪರಿಶೀಲನೆ ಇದರ ಕಾರ್ಯವ್ಯಾಪ್ತಿಯನ್ನ ಆರ್ಟಿಕಲ್ 131 5 ಅಪೀಲ್ಗಳದಾವೆ. ಅದರ ಮೇಲೆ ರಿಪೀಟೆಡ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ಕೊಂಡು ಆರ್ಟಿಕಲ್ 130 ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಅದ್ ನೋಡಿ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಹೇಳ್ತೀವಿ. ಆರ್ಟಿಕಲ್ 131 ಇದು ಸುಪ್ರೀಂ ಕೋರ್ಟ್ ನ ಮೂಲ ಅಧಿಕಾರ ವ್ಯಾಪ್ತಿಯನ್ನ ಕುರಿತು ಡಿಸ್ಕಸ್ ಮಾಡುತ್ತೆ ಒಂದೇದು. ಎಟ್ ದ ಸೇಮ್ ಟೈಮ್ ನೋಡಿ, ಆರ್ಟಿಕಲ್ 132 ಅಪೀಲು ಅಧಿಕಾರ ವ್ಯಾಪ್ತಿಯನ್ನು ಕುರಿತು ಡಿಸ್ಕಸ್ ಮಾಡುತ್ತೆ. ಅಪೀಲ್ ಮಾಡಬಹುದು ಆರ್ಟಿಕಲ್ 132 ಮೂಲಕ. ಎಟ್ ದ ಸೇಮ್ ಟೈಮ್ ನೋಡಿ ಏನ್ ಗೊತ್ತಾ, ಆರ್ಟಿಕಲ್ 143 ಸಲಹಾ ಅಧಿಕಾರವನ್ನ ಇದೆ. ಸಲಹಾ ಅಧಿಕಾರ ಏನ್ ಮಾಡಬಹುದು, ರಾಷ್ಟ್ರಪತಿಯವರು ಏನ್ ಮಾಡಬಹುದು ಅಂದ್ರೆ ದೇಶದ ಹಿತಾಸಕ್ತಿ ವಿಚಾರ ಬಂದಾಗ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ಗೆ ಏನ್ ಮಾಡಬಹುದು ಅಂದ್ರೆ ಆರ್ಟಿಕಲ್ 143 ಮೂಲಕ ಏನ್ ಮಾಡುವ ಅಂದ್ರೆ ನಾವು ಸಲಹೆಯನ್ನ ಕೇಳಬಹುದು. ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ನೋಡಿ, ಆರ್ಟಿಕಲ್ 137
ಆರ್ಟಿಕಲ್ 137 ಅಂತ ಮರುಪರಿಶೀಲನೆ ಅಧಿಕಾರ. ಸಿ ಈ ಆರ್ಟಿಕಲ್ 137 ಬರದೆ ಇದಕ್ಕ ಆರ್ಟಿಕಲ್ 137 ಮರುಪರಿಶೀಲನೆ, ಸುಪ್ರೀಂ ಕೋರ್ಟ್ ನ ಆರ್ಟಿಕಲ್ 137 ಮರುಪರಿಶೀಲನೆ ಅಧಿಕಾರ. ಸಿ ನಿಮಗೆ ಜಸ್ಟ್ ಒಂದು ಪ್ಲೇನ್ ಸ್ಟೇಟ್ಮೆಂಟ್ ಕಾಡತ್ತೆ, ಬಟ್ ಅದು ಎಕ್ಸಾಮ್ ದೃಷ್ಟಿ ನಮಗೆ ಏನೇನು ಅವೈಲೇಬಲ್ ಇದೆ ನೋಡಿ. ಇದು ಆರ್ಟಿಕಲ್ 131, 132, 143, 137 ಇದಿಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಸೇಮ್ ಟೈಮ್ ನೋಡಿ ಆರ್ಟಿಕಲ್ 32 ನಾವು 5 ರೀಟ್ಸ್ ಗಳನ್ನ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್ ಮತ್ತು ಸರ್ಸಿರಿಯೋ, ಹೌದಾ, ಕೋವಾರೆಂಟು ಮತ್ತು ಇವೆಲ್ಲವನ್ನ 5-6 ರೀಟ್ಸ್ ಗಳನ್ನ ಹೊರಡ್ತೀವಿ. ಇದನ್ನ ಮ್ಯಾಗ್ನಾ ಇದನ್ನ ಮಾಡಿದ್ರೆ ಇದನ್ನ ಹೃದಯ ಅಂತ ಕರಿತೀವಿ ನಾವು. ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದನ್ನು ಕೂಡ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇದು ಒಂದು. ಎಟ್ ದ ಸೇಮ್ ಟೈಮ್ ನೋಡಿ ನಿಮ್ಗೆ ಏನಾಗಿದೆ ಗೊತ್ತಾ, ಈ ಮರುಪರಿಶೀಲನೆ ಅಧಿಕಾರ ಬಂದಾಗ ಇಲ್ಲಿ 3 ಟರ್ಮಿನಾಲಜಿ ಇತ್ತಿನ ಎಕ್ಸಾಮ್ಸ್ ಗಳಲ್ಲಿ ಭಾಗ ಕೇಳ್ತಾ ಇದ್ದೇನೆ. ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು, ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಓವರ್ ರೀಚ್ ಅಂಡ್ ಜುಡಿಷಿಯಲ್ ಏನು ಗೊತ್ತಾ, ಜುಡಿಷಿಯಲ್ ಇಂಡಿಪೆಂಡೆನ್ಸಿ. ಈ 3 ಟರ್ಮಿಗಳು ಏನಾಗ್ತಾ ಇದೆ ಅಂತಂದ್ರೆ ನ್ಯೂಸ್ ಅಲ್ಲಿ ಬರ್ತಾ ಇದೆ. ನಿಮಗೆ ಜಸ್ಟ್ ಅಟ್ ಲೀಸ್ಟ್ ನಿಮ್ಗೆ ಏನ್ ಗೊತ್ತಿರ್ಬೇಕಾದ್ರೆ ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು, ಜುಡಿಷಿಯಲ್ ಓವರ್ ರೀಚ್ ಅಂದ್ರೆ ಏನು, ಜುಡಿಷಿಯಲ್ ಇಂಡಿಪೆಂಡೆನ್ಸಿ ಅಂದ್ರೆ ಏನು, ಇವೆಲ್ಲ ಬಗ್ಗೆ ನಿಮ್ಗೆ ಬೇಸಿಕ್ ಗೊತ್ತಿರ್ಬೇಕು. ಯಾಕಂದ್ರೆ ರೀಸೆಂಟ್ ಪೇಪರ್ಸ್ ನೋಡಿದಾಗ ಪೇರೋಲ್ ಮತ್ತು ಪರೋಲ್ಗೆ ಏನ್ ವ್ಯತ್ಯಾಸ, ಬೇಲ್ ಮತ್ತು FIR ಗೆ ಏನು ವ್ಯತ್ಯಾಸ, ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಡೇ ಟು ಡೇ ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ ಅದನ್ನು ಕ್ವಶನ್ ಆಗಿ ಕೇಳುವುದರಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು, ನಿಮ್ ಮೈಂಡ್ ಎಚ್ಚರಿಕೆಯಿಂದ ಇರಬೇಕು, ಪೇಪರ್ ಓದ್ಬೇಕನ್ನೋ ಹೇಳುವ ಉದ್ದೇಶವೇ ಇದರಾಗಿದೆ ಅಷ್ಟೇ, ಬೇರೇನು ವಿಚಾರ ಇಲ್ಲ. ಓಕೆನಾ? ಇಷ್ಟು ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟ್ ಬಗ್ಗೆ ಮಾಡಿ. ಎಟ್ ದ ಸೇಮ್ ನಿಮಗೆ ಸುಪ್ರೀಂ ಕೋರ್ಟ್ ಬಂದ್ರೆ ಹಾಗಾದ್ರೆ ಹೈಕೋರ್ಟ್ ಬಗ್ಗೆ ಸ್ವಲ್ಪ ಏನು ಗೊತ್ತಾ ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ರಿ. ಜೊತೆಗೆ ಇಲ್ಲ ಲೋವರ್ ಜುಡಿಷಿಯಲ್ ಬಗ್ಗೆ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ನಾಲ್ಸಾ ಆಕ್ಟ್ ನೋಡಿ, 1987 ಅಲ್ಲಿ ನಾವ್ ಏನ್ ಮಾಡ್ತೀವಿ, ನಾಲ್ಸಾ ಆಕ್ಟ್ ಅನ್ನು ಜಾರಿಗೆ ತಂದಿವಿ. ವೆರಿ ಇಂಪಾರ್ಟೆಂಟ್. ಮತ್ತೆ ಅರ್ಬಿಟ್ರಿ ಲಾ ಅಂತ ಬರ್ತದೆ 1996 ಅಲ್ಲಿ ಅರ್ಬಿಟ್ರಿ ಲಾ ಅಂತ ತರ್ತೀವಿ. ಇದ್ರ ಬಗ್ಗೆ ಏನು ಗೊತ್ತಾ, ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇವೆಲ್ಲದರ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ. ಅದನ್ನ ನೀವು ಮಾಡ್ತೀರಂತ ನಾನು ಭಾವಿಸ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ವ್ಯಾಪಾರ ಕೊರತೆ 1.88 ಲಕ್ಷ ಕೋಟಿ ಅಂತ ಕ್ವಶನ್ಸ್ ಇಲ್ಲಿ. ವ್ಯಾಪಾರ ಕೊರತೆ ಅಂದ್ರೆ ಏನು? ಹೌದಾ, ಈ ವ್ಯಾಪಾರ ಕೊರತೆ ಇಷ್ಟು ನನಗೆ ಇದು ಬೇಕಾಗಿಲ್ಲ. ಹೌದಾ, ಎಷ್ಟು ಕೋಟಿ ಆಗಿದೆ ಎವ್ರಿ ಮಂತ್ ಚೇಂಜ್ ಆಗ್ತದೆ. ವಾಟ್ ಈಸ್ ಏನ್ ಗೊತ್ತಾ, ವ್ಯಾಪಾರ ಕೊರತೆ ಅಂದ್ರೆ ಏನು? ಹೌದಾ, ವ್ಯಾಪಾರ ಕೊರತೆ ಅಂದ್ರೆ ರಫ್ತು ಮೌಲ್ಯ. ಇದೀಗ ನಾವು ರಫ್ತು ಮಾಡ್ತಾ ಇದೀವಿ, ರಫ್ತು ಮೌಲ್ಯ 100 ರೂಪಾಯಿ ಇದೆ ರಫ್ತು ಮಾಡೋದು, ಆಮದು ಮೌಲ್ಯ ಏನಾಗಿದೆ 120 ರೂಪಾಯಿ ಇದೆ ಅಂತ ತಿಳ್ಕೊಳ್ಳುವ. 120 ಅಂದ್ರೆ ಎಷ್ಟಾಯ್ತು, ನಾವು 20 ರೂಪಾಯಿ ನಮ್ಗೆ ಏನಾಗ್ತದೆ, ನಾವು ಜಾಸ್ತಿ ಏನ್ ಮಾಡ್ತಾ ಇದ್ವಿ, ಖರ್ಚು ಮಾಡ್ತಾ ಇದೀವಿ. ದಿಸ್ ಇಸ್ ಕಾಲ್ಡ್ ವ್ಯಾಪಾರ ಕೊರತೆ. ನಾವು ಎಷ್ಟು ರಫ್ತು ಮಾಡ್ತಾ ಇದೀವಿ, ಹೌದಾ, ನಮ್ ರಫ್ತು ಮಾಡುವ ಮೌಲ್ಯಕ್ಕಿಂತ ನಮ್ಮ ಆಮದುವ ಮೌಲ್ಯ ಹೆಚ್ಚಾಗಿದ್ರೆ ಅದನ್ನ ವ್ಯಾಪಾರ ಕೊರತೆ ಅಂತ ಕರಿತೀವಿ. ದಿಸ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ಸ್. ಇದ್ರ ಬಗ್ಗೆ ನೀನೇನು ಕ್ವಶನ್ಸ್ ಕೇಳಿದಾನೆ, ಇದನ್ನ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ, BOP. BOP ಒನ್ ಆಫ್ ದ ಕೋರ್ ಏರಿಯಾ ಆಫ್ ಎಕ್ಸಾಮಿನರ್. BOP ಅನ್ನ ನೀಟಾಗಿ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಅಂದ್ರೆ ಪಾವತಿ ಸಿಲ್ಕಿ ಅಂದ್ರೆ ಏನು, ನೆಕ್ಸ್ಟ್ ಏನು ಗೊತ್ತಾ, ಬ್ಯಾಲೆನ್ಸ್ಡ್ ಟ್ರೇಡ್ ಅಂದ್ರೆ ಏನು, ಫೇವರಬಲ್ ಬ್ಯಾಲೆನ್ಸ್ ಟ್ರೇಡ್ ಅಂದ್ರೆ ಏನು, ಅನ್ಫೇವರಬಲ್ ಬ್ಯಾಲೆನ್ಸ್ ಟ್ರೇಡ್ ಅಂದ್ರೆ ಏನು. ಈ ಬ್ಯಾಲೆನ್ಸ್ ಟ್ರೇಡ್ ಬಗ್ಗೆ BOP ಬಗ್ಗೆ ಈಗ PYQ ಕ್ವಶನ್ಸ್ ಗಳು ನೋಡಿದಾಗ ನಿಮ್ಗೆ RBI ಬಿಟ್ರೆ ಅತಿ ಹೆಚ್ಚು ಕ್ವಶನ್ಸ್ ಇರೋದೇ BOP ಮೇಲೆ ಇದೆ. ಹೌದಾ, ಇದನ್ನು ನೆನ್ಪಿಡೋ ಪ್ರಯತ್ನ. ಹಾಗಾದ್ರೆ ಈ BOP ಅಂದ್ರೆ ಏನು, BOP ಅಂದ್ರೆ ಏನು, ಇದು ಟೈಪ್ಸ್ ಆಫ್ BOP ಎಷ್ಟದವೆ, ಇನ್ನು BOP ಕ್ರೈಸಿಸ್ ಅನ್ನ ನಾವೇನ್ ಮಾಡಕ್ಕೆ, BOP ಕ್ರೈಸಿಸ್ 1990 ಮಾಡಕ್ಕೆ ನಾವೇನ್ ಮಾಡಿ 1990 ಲಿಬರಲೈಸೇಷನ್ ಮಾಡಿದೀವಿ. ಹೌದಾ, ಇವೆಲ್ಲದರ ಬಗ್ಗೆ ಬೇಸಿಕ್ ಎಕನಾಮಿಯನ್ನ ನೀವೇನ್ ಮಾಡ್ಬೇಕಂದ್ರೆ ನೀಟಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ. ಹೌದಾ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ಹೋಮ್ವರ್ಕ್ ಫಾರ್ ಯು. ನೀಟಾಗಿ ಏನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ನಿರುದ್ಯೋಗ ಪ್ರಮಾಣದಲ್ಲಿ ಮೇ ತಿಂಗಳಲ್ಲಿ ಏರಿಕೆ. ಹಂಗಂದ್ರೆ ನಿರುದ್ಯೋಗ ಎಂದರೇನು? ನನ್ನ ಪ್ರಶ್ನೆ, ನಿರುದ್ಯೋಗ ಎಂದರೇನು? ಕೆಲಸ ಮಾಡೋ ಮನಸ್ಸು ಇದ್ದು, ಶಕ್ತಿ ಇದ್ದು, ಕೆಲಸ ಸಿಗದ ಪರಿಸ್ಥಿತಿಯನ್ನ ನಾವೇನ್ ಹೇಳಿದ್ವಿ ಅಂದ್ರೆ ನಿರುದ್ಯೋಗ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಒಂದು. ಹಾಗಾದ್ರೆ ಈ ನಿರುದ್ಯೋಗದಲ್ಲಿ ಬೇರೆ ಬೇರೆ ಪ್ರಕಾರಗಳನ್ನು ನೋಡ್ತೀವಿ ನಾವು. ರಚನಾತ್ಮಕ ನಿರುದ್ಯೋಗ ಅಂತ ನೋಡ್ತೀವಿ. ರಚನಾತ್ಮಕ ನಿರುದ್ಯೋಗ ಒಂದೇದು. ನೆಕ್ಸ್ಟ್ ಘರ್ಷಣಾತ್ಮಕ ನಿರುದ್ಯೋಗ. ನಿರುದ್ಯೋಗ ಹೌದಾ. ನೆಕ್ಸ್ಟ್ ನಿಮ್ಗದ ಋತುಮಾನಿಕ ನಿರುದ್ಯೋಗ. ನೆಕ್ಸ್ಟ್ ಏನ್ ಮಾಡಿದೆ ಅಂದ್ರೆ ತಾಂತ್ರಿಕ ನಿರುದ್ಯೋಗ. ಇವೆಲ್ಲದ ಬಗ್ಗೆ ಎಕ್ಸಾಮ್ ಕ್ವಶನ್ ಪೇಪರ್ ಏನ್ ಮಾಡಿದ್ದಾನೆ ಅಂದ್ರೆ ನಿಮಗೆ ರಿಪೀಟೆಡ್ ಆಗಿ ಮ್ಯಾಚ್ ದಿ ಫಾಲೋಯಿಂಗ್ ಅನ್ನೋ ಕ್ವಶನ್, ಮರೆಮಾಚಿದ ನಿರುದ್ಯೋಗ ಎಂದರೆ ಇನ್ನೂ ಕ್ವಶನ್ಸ್ ಅನ್ನ ಕೇಳ್ತಾನೆ. ಈ KS ಪ್ರಿಲಿಮ್ಸ್ ಏನ್ ಕ್ವಶನ್ಸ್ ಮಾಡಿದ್ರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಮರೆಮಾಚಿದ ಋತುಮಾನಿಕ ಚಕ್ರೀಯ ಸೈಕ್ಲಿಕಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಫ್ರಿಕ್ಷನಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಡಿಸ್ಗೈಸ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಈ ಎಲ್ಲದರ ಬಗ್ಗೆ ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ನಿಮ್ಗೆ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇದು ಒಂದು ಆಸ್ಪೆಕ್ಟ್ಸ್, ಇದು ಬೇಸಿಕ್ಸ್ ಇದು. ಹೌದಾ.
ಈ ಬೇಸಿಕ್ಸ್, ಈ ನಿರುದ್ಯೋಗವನ್ನ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀವಿ ನಾವು. ಈ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅನ್ನು ಯಾರು ಮಾಡ್ತಾರೆ? ಈ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಮೇಲೆ ಏನು ಗೊತ್ತಾ, ನಾವು ಎಷ್ಟು ಏನು ಗೊತ್ತಾ ವೇಜಸ್ ಅನ್ನ ಕೊಡ್ತಾ ಇದೀವಿ, ವೇಜಸ್ ಅನ್ನು ಕೊಡ್ತಾ ಅದನ್ನ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಲೇಬರ್ ಫೋರ್ಸ್ ಅಂದ್ರೆ ಏನು, ಲೇಬರ್ ಫೋರ್ಸ್ ಅಂದ್ರೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನ ಕೇಳ್ತಾರೆ. ಇದಕ್ಕೆ ಲೇಬರ್ ಕೋಡ್ಸ್ ಅನ್ನ ಜಾರಿಗೆ ತಂದಿ, 4 ನಾವು ಲೇಬರ್ ಕೋಡ್ಸ್ ಗಳನ್ನ ಜಾರಿಗೆ ತಂದಿವಿ. ಈ ಲೇಬರ್ ಕೋಡ್ಸ್ ಗಳ ಬಗ್ಗೆ ನೀವೇನು ಕರೆಂಟ್ ಅಫೇರ್ಸ್ ಅಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತೆ. ಒಂದು ಟಾಪಿಕ್ ಅನ್ನ ತೆಗೆದುಕೊಂಡಾಗ ನಿಮ್ಮ ದೃಷ್ಟಿ ಬದಲಾಗಬೇಕು. ನಿಮ್ ದೃಷ್ಟಿ ಬದಲಾದಾಗ ನೀವು ಓದುವ ಕ್ರಮ ಬದಲಾವಣೆ ಆಗ್ತದೆ. ನೀವು ಓದುವ ಕ್ರಮ ಬದಲಾವಣೆಯಾಗ ನೀವು ಓದುವ ವಿಷಯ ಚೇಂಜ್ ಆಗುತ್ತೆ. ಆ ವಿಷಯ ಏನ ಮಾಡ್ಬೇಕಂದ್ರೆ, ನೀವು ಕ್ವಶನ್ ಪೇಪರ್ ತರ ನೀಟಾಗಿ ಓದ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ, 100% ನೀವು ಎಕ್ಸಾಮ್ ನಿಯರ್ ಇರ್ತೀರಾ. ಇಲ್ಲ ಅಂದ್ರೆ ನೀವು ಏನೇನೋ ಓದ್ತಾ ಇದ್ದಾರೆ, ನೀವು ಏನೇನೋ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ರಿಸಲ್ಟ್ ಬರಲ್ಲ ನಿಮಗೆ. ನೀವು ಏನೇನು ತಿಳ್ಕೊಳ್ಳಿಸಿ, ನೀವು PYQ ಅನ್ನ ಎವ್ರಿ ಡೇ ನೀವು ಓದ್ತಾ ನೋಡ್ತಾ ಇಲ್ಲ ಅಂತಂದ್ರೆ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಅಂತ ಅಷ್ಟೇ, ಬೇರೆ ಏನು ಇಲ್ಲ. ಹೌದಾ? ಯಾಕೆ ಬೇಗ ಕೆಲವರು ಸಕ್ಸಸ್ ಆಗ್ತಾರೆ, ಯಾಕೆ ಕೆಲವರು ಸಕ್ಸಸ್ ಆಗಲ್ಲ ಅಂದ್ರೆ ನೀವು ಎಫರ್ಟ್ ಹಾಕ್ತಿರ್ತೀರಾ, ಬಟ್ ರೈಟ್ ಜಾಗದಲ್ಲಿ ಎಲ್ಲಿ ಎಫರ್ಟ್ ಹಾಕ್ಬೇಕು ಅಲ್ಲಿ ಎಫರ್ಟ್ ಆಗ್ತಿಲ್ಲ. ದಿಸ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಕ್ವಿಕ್ ಪಾಸ್ ಆಗೋದು ಮತ್ತೆ ಲೇಟ್ ಆಗೋದಕ್ಕೆ ಇದೇ ರೀಸನ್ ಆಗ್ತಾ ಹೋಗ್ತದೆ. ಸ್ವಲ್ಪ ನೀವು PYQ ಮೇಲೆ ಅಧ್ಯಯನ ಮಾಡಿಸಿ. ನನಗೊಂದು ಟಾಪಿಕ್ ಇದೆ, ನನ್ನ ಮೈಂಡ್ ಎಲ್ಲಿ ಓಡ್ತಾ ಇದ್ರೆ, ನನಗೆ ಈ ಟಾಪಿಕ್ ಇಂದ ನನಗೆ ಎಕ್ಸಾಮ್ ಏನು ಬರುತ್ತಪ್ಪ, ದಟ್ ಈಸ್ ಮೈ ಇಂಟೆನ್ಷನ್. ಹೌದಾ? ಇದನ್ನು ಸ್ವಲ್ಪ ನಿಲ್ಬಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇದನ್ನ ಯಾವ ಕೋರ್ ಟಾಪಿಕ್ ಇದೆ ಅದನ್ನೇ ಹಿಟ್ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಈಗ ನಾನು ಎಕ್ಸಾಮ್ ಏನ್ ಮಾಡ್ತೀನಿ, ಏನೋ ನಿರುದ್ಯೋಗ ಕ್ರೈಸಿಸ್ ನಡೀತಾ, ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ನಡೀತಾರೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತೀನಿ ನಾನು. ಏನ್ ಗೊತ್ತಾ, ನೆಕ್ಸ್ಟ್ ಏನ್ ಗೊತ್ತಾ, BOP ಕ್ರೈಸಿಸ್ ಆಗಿರ್ತದೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತೀನಿ ನಾನು ಹೋಗಿ. ನೆಕ್ಸ್ಟ್ ಏನೋ ಇನ್ಫ್ಲೇಷನ್ ಏನೋ ನಡೀತದೆ, ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತೀನಿ. ಮೊನ್ನೆ ರೆಪೋ ರೇಟ್ ಕಡಿಮೆ ಆಯ್ತು, ಆ ರೆಪೋ ರೇಟ್ ಬಗ್ಗೆ ನಾನು ಕ್ವಶನ್ಸ್ ಕೇಳ್ಬಿಡ್ತೀನಿ. ಸೊ ರೀಡ್ ದ ಎಕ್ಸಾಮಿನರ್ ಮೈಂಡ್. ಹೌದಾ? ನೀವೇನಾದ್ರೂ ಇನ್ ಕೇಸ್ ನೀವು ಕ್ವಶನ್ ಪೇಪರ್ ಸೆಟ್ ಮಾಡಿ ಹೋದ್ರೆ ನೀವ್ ಯಾವ ರೀತಿ ನಾವು ಮಾಡ್ತಾ ಇದೀವಿ, ಹೌದಾ, PYQ ಈ ರೀತಿ ಕ್ವಶನ್ಸ್ ಕೇಳಿದ್ದಾನೆ, ಮತ್ತೇನಾದ್ರೂ ಕ್ವಶನ್ಸ್ ಕೇಳಬಹುದಾ, ಈ ರೀತಿ ನೀವು ಆಕ್ಟಿವ್ ಲರ್ನಿಂಗ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಅದರ್ವೈಸ್ ನೀವು ಏನೋ ಬುಕ್ ಹಿಡ್ಕೊಂಡ್ರೆ, ಈಗ ನನ್ನಂತರ ಯಾರೋ ಬುಕ್ ಬಂದಿರ್ತಾರೆ, ನೀವೇನೋ ಓದ್ತೀರಾ, ಕ್ವಶನ್ಸ್ ಏನೋ ಬರ್ತವೆ, ದರ್ ಇಸ್ ನೋ ಲಿಂಕೇಜ್ ಎಟ್ ಆಲ್. ಹೌದಾ? ಹಂಗ ಆಗ್ತಾ ಹೋಗುತ್ತೆ. ಇದು ನೆನಪುವ ಪ್ರಯತ್ನ ಮಾಡಿ. ನೆಕ್ಸ್ಟ್ ನೋಡಿ, ಸಗಟು ಹಣದೊಬ್ಬರ 14 ತಿಂಗಳು ಕನಿಷ್ಠ ಅಂತ ಕ್ವಶನ್ಸ್ ಅನ್ನ ಹೇಳ್ತೀವಿ. ಹೌದಾ? ಸಗಟು ಹಣದೊಬ್ಬರ ಅಂದ್ರೆ ಏನು, ವಾಟ್ ಈಸ್ ಹಣದೊಬ್ಬರ? ಇನ್ಫ್ಲೇಷನ್ ಅಂತ ಬಂತು ನನಗೆ ಟಾಪಿಕ್. ಹೌದಾ? ಇನ್ಫ್ಲೇಷನ್ ಅಂತಂದ್ರೆ, ಇನ್ಫ್ಲೇಷನ್ ಅಂತ ಏನಾಗುತ್ತಾ, ಆಹಾರ ಮತ್ತು ಸರಕು ಮತ್ತು ಸೇವೆಗಳು, ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿನ ಏರಿಕೆಯನ್ನ ನಾವು ಹಣದೊಬ್ಬರ ಅಂತ ಕರಿತೀವಿ. ಈಗ ಟೂ ಮಚ್ ಮನಿ ಏನ್ ಮಾಡತ್ತಂದ್ರೆ ಫಾಲೋ ಸ್ಮಾಲ್, ಏನ್ ಗೊತ್ತಾ, ಇದೇನ ಟೂ ಮಚ್ ಮನಿ ಫಾಲೋವಿಂಗ್ ದ ಲೆಸ್ ಅಮೌಂಟ್ ಆಫ್ ಪ್ರಾಡಕ್ಟ್ ಗಳನ್ನ, ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಅದನ್ನ ನಾವು ಹಣದೊಬ್ಬರ ಅಂತ ಕರಿತೀವಿ. ಆ ಹಣದೊಬ್ಬರಲ್ಲಿ ಏನ್ ಗೊತ್ತಾ, ಅದನ್ನ ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಅಂತ, ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಅಂಡ್ ಕಾಸ್ಟ್ ಫುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅದೇ ಕ್ರಿಪಿನ್ ಇನ್ಫ್ಲೇಷನ್ ಕರಿತೀವಿ, ಹೈಪರ್ ಇನ್ಫ್ಲೇಷನ್ ಅಂತ ಕರಿತೀವಿ, ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಹೌದಾ? ಇವೆಲ್ಲವನ್ನ ಪ್ರೈಮರಿ ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇವೆಲ್ಲಾ ಟಾಪಿಕ್ಸ್ ಗಳನ್ನ ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಇವೆಲ್ಲ ನನ್ನ ಡಾಕ್ಯುಮೆಂಟ್ ಅಲ್ಲಿ ಇದೆ. ನೀವು ಅದ ಡಾಕ್ಯುಮೆಂಟ್ ತಗೊಂಡು ನೀಟಾಗಿ ರಿವೈಸ್ ಮಾಡೋ ಪ್ರಯತ್ನ ಮಾಡಿ. ಅಥವಾ ಈ ಬೇಸಿಕ್ಸ್, ನಿಮ್ಗೆ ಇದು ಬೇಸಿಕ್ಸ್ ಇದೆ ಅಲ್ಲ, ಈ ಬೇಸಿಕ್ಸ್ ಅನ್ನ ನಿಮ್ ಬುಕ್ ಇಂದ ರಿವೈಸ್ ಮಾಡಿ. ಹೌದಾ? ವಾಟ್ ಈಸ್ ಕೋರ್ ಇನ್ಫ್ಲೇಷನ್ ಕ್ವಶನ್ ಕೇಳ್ತಾನೆ ನಿಮ್ಗೆ, ವಾಟ್ ಈಸ್ ಹೆಡ್ಲೈನ್ ಇನ್ಫ್ಲೇಷನ್ ಕ್ವಶನ್ ಕೇಳ್ತಾನೆ, ಆ ಟರ್ಮಿನಾಲಜಿ ಕ್ವಶನ್ಸ್ ಕೇಳ್ತಾನೆ. ಈ ಹಾಗಾದ್ರೆ ಈ ಇನ್ಫ್ಲೇಷನ್ ನಾವ್ ಏನ್ ಮಾಡ್ತೀವಿ, ಅಳತೆ ಮಾಡಕ್ಕೆ ನಾವು CPI, ಹೌದಾ, WPI, ಹೌದಾ, ನೆಕ್ಸ್ಟ್ ಈಗ ಈ ಮಾನದಂಡಗಳನ್ನ ನಾವು ಬಳಸ್ತೀವಿ. ವಾಟ್ ಈಸ್ CPI ಅದು ಯಾವಾಗ ಮಾಡ್ತೀವಿ, ಇದ್ರ ಬೇಸ್ ಇಯರ್ ಏನು, WPI ಅದ ಬೇಸ್ ಇಯರ್ ಏನು, ಮತ್ತು CPI ಮತ್ತು WPI ಅದ ಅಪ್ಲಿಕೇಶನ್ ಏನು. ಯಾಕಂದ್ರೆ CPI ಮತ್ತು WPI ಬೇಸಿಸ್ ಮೇಲೆ ನಾವು ನರೇಗಾ ವೇಜಸ್ ಆಗ್ಲಿ, ನಮ್ DA ಆಗ್ಲಿ, ನಮ್ದೇನು ಎಂಪ್ಲಾಯ್ಮೆಂಟ್ ವೇಜಸ್ ಆಗ್ಲಿ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಅಪ್ಲಿಕೇಶನ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ನೀವೇನ್ ಮಾಡಿಸಿ, ನನ್ನ ಟಾಪಿಕ್ ಎಲ್ಲಿಂದ ಬಂತು ಈಗ, ನಾ ಇನ್ಫ್ಲೇಷನ್ ಇನ್ಫ್ಲೇಷನ್ ಬೇಸಿಕ್ಸ್ ಅನ್ನ ತಿಳ್ಕೊಂಡೆ. ಹೌದಾ? ಈ ಬೇಸಿಕ್ಸ್ ಇಂದ ಅದನ್ನ ಹೇಗೆ ಅಳಿತೀವಿ ಅಂತ ಅದನ್ನ ಮೆಥಡ್ ಅನ್ನ ತಿಳ್ಕೊಂಡೆ, ನಾವು ಮೆಜರ್ಮೆಂಟ್ ಮೆಥಡ್ ಅನ್ನ ತಿಳ್ಕೊಂಡೆ, ಅಂತ ಅಪ್ಲಿಕೇಶನ್ ಅನ್ನ ತಿಳ್ಕೊಳ್ತಾ ಇದೀನಿ. ಒಂದು ಪಾರ್ಟ್ ಅನ್ನ ತೆಗೆದುಕೊಂಡಾಗ ನೀವು ಈ 3 ಸೈಕಲ್ ನೀವು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಹುಡುಗರು ಏನ್ ಮಾಡ್ತೀವಿ, ನೀವು ಕರೆಂಟ್ ಅಫೇರ್ಸ್ ಅನ್ನು ಫಸ್ಟ್ ಹಿಡಿಯಂಗಿಲ್ಲ. ಒಂದೇದು ಈ ಬೇಸಿಕ್ಸ್ ಅನ್ನ ಓದ್ತೀರಿ, ಅದನ್ನ ಅರ್ಧ ಮುರ್ಧ ಓದ್ತೀರಿ. ಈ ಬೇಸಿಕ್ಸ್ ಮೇಲೆ ನಾನು ಅಪ್ಲಿಕೇಶನ್ ಕ್ವಶನ್ಸ್ ಅನ್ನ ಕೇಳ್ತೀನಿ. ಏನ್ ಕ್ವಶನ್ ಕೇಳ್ತೀನಿ ಅಂದ್ರೆ, ಈ ಹಣದೊಬ್ಬರ ಜಾಸ್ತಿ ಆಗೋದ್ರಿಂದ ನಮ್ಮ ಕೊಳ್ಳುವ ಸಾಮರ್ಥ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಎಕನಾಮಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಬಾಂಡ್ ಇಲ್ಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಬ್ಯಾಂಕ್ ರೇಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈ ರೀತಿ ಕ್ವಶನ್ಸ್ ಕೇಳ್ತೀನಿ. ನೀವು ಎಕ್ಸಾಮ್ ಅಲ್ಲಿ ತಾತ ಅಂದ್ರೆ ಏನು ವರ್ಕೌಟ್ ಆಗಲ್ಲ. ಸೊ ಅಪ್ಲೈ ಯುವರ್ ಮೈಂಡ್ ಅನ್ ಏನ್ ಮಾಡಿ, ಅದನ್ನ ಬೇಸಿಕ್ಸ್ ಅನ್ನ ಅಧ್ಯಯನ ಮಾಡಿ, ಅಪ್ಲೈ ಮಾಡಿ, PYQ ಗಳನ್ನ ಸಾಲ್ವ್ ಮಾಡಿ, ಟೆಸ್ಟ್ ಸೀರೀಸ್ ಅನ್ನ ಸಾಲ್ವ್ ಮಾಡಿ. ಅವಾಗ ಏನಾಗುತ್ತದೆ, ನಿಮ್ಮ ಯುದ್ಧವನ್ನ ನೀವು ಕೋಣೆಗೆ ಹೋಗುವ ಮುನ್ನ, ಎಕ್ಸಾಮ್ ಹಾಲ್ಗೆ ಹೋಗಿ ಮೊದಲೇ ನೀವು ಗೆಲ್ಲಬೇಕು. ಅಲ್ಲಿ ಹೋಗಿ ನಾನು ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರೆ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಹೌದಾ? ನೀವೇನ್ ಮಾಡ್ಬೇಕು, ಸ್ವಲ್ಪ ಎಚ್ಚರಿಂದ ಮಾಡಿ. ಅದು ಸ್ಪೆಷಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು, ನೀವು ಎಚ್ಚರಿಕೆ ಆಗಿರಪ್ಪ ಸ್ವಲ್ಪ. ಹೌದಾ? ಓಕೆ, ನೆಕ್ಸ್ಟ್ ನೋಡಿ,
ಹಣದುಬ್ಬರ ಬಗ್ಗೆ ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಪಿಂಚಣಿ 1.2 ಲಕ್ಷ ಅನರ್ಹತೆ ಅಂತ ಕ್ವಶನ್ಸ್ ಅನ್ನ ಕೇಳಿಕಿದ್ದಾನೆ. ಇಲ್ಲಿ ಏನಾಗಿದೆ ಗೊತ್ತಾ, ಈ ನಮ್ ಸಂಧ್ಯಾ ಸುರಕ್ಷಾ ಯೋಜನೆ ಇದೆ ನೋಡಿ, ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ಯೋಜನೆ ಏನಿದೆ ನಮ್ದು, ವೃದ್ಧಾಪ್ಯ ಯೋಜನೆ. ಈ ಸಂಧ್ಯಾ ಸುರಕ್ಷಾದಲ್ಲಿ 65 ವರ್ಷಕ್ಕಿಂತ ಹೆಚ್ಚಿನವರಿಗೆ ನಾವು ತಿಂಗಳಿಗೆ 1200 ರೂಪಾಯಿ ಕೊಡ್ತಾ ಇದ್ದೀವಿ. ಜೊತೆಗೆ ಈ ವೃದ್ಧಾಪ್ಯ ಇದೆ 60 ವರ್ಷದಿಂದ 64ದವರಿಗೆ 600, ಮತ್ತೆ 64 ಮೇಲ್ವರೆಗೆ ನಾವು 1200 ರೂಪಾಯಿಯನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಸಹಾಯಧನವನ್ನು ಕೊಡ್ತಾ ಇದೀವಿ. ಇದರಲ್ಲಿ ಏನಾಗಿದೆ ಅಂತಂದ್ರೆ ಈ ಎರಡೂ ಯೋಜನೆಗಳನ್ನ ನಾವು ಟ್ಯಾಲಿ ಮಾಡಿದಾಗ 23,18,000 ಏನಿದ್ರೆ ಫೇಕ್ ಅದಾವಂತೀವಿ, ಫೇಕ್ಸ್ ಏನದಾವೆ ಬೆನಿಫಿಷರಿ ಅದಾರೆ. ಸೊ ಅದಕ್ಕೇನ್ ಮಾಡಿ ಅಂತಂದ್ರೆ ಅದನ್ನ ಮಾಡಿದ್ದಾರೆ, ಇದನ್ನ ಕಂಡು ಹಿಡಿದ ಇದನ್ನ ರಿವ್ಯೂ ಮಾಡಕ್ಕೆ ಏನ್ ಮಾಡ್ತಾ ಇದಾರೆ, ಇತ್ತೀಚೆಗೆ ಇದನ್ನ ಮಾಡ್ತಾ ಇದಾರೆ. ಈಗ ನಾನು ಏನ್ ಪಿಂಚಣಿ ಯೋಜನೆ ಅಂತ ಇದೆ, ನನ್ನ ಕ್ವಶನ್ಸ್ ಏನ್ ಕೇಳ್ತಾನೆ ಗೊತ್ತಾ, ನಾಳೆ ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಕ್ವಶನ್ ಕೇಳ್ಬಿಡ್ತಾನೆ ನಿಮಗೆ, ಅಥವಾ ಈ ವೃದ್ಧಾಪ್ಯ ಯೋಜನೆ ಬಗ್ಗೆ ಕ್ವಶನ್ಸ್ ಕೇಳ್ಬಿಡ್ತಾನೆ. ಅವಾಗ ನಾವು ಯಾವ್ದೋ ಯೋಜನೆ ಓದ್ಬೇಕಂತ ನಿಮ್ಗೆ ಅನಿಸ್ತದೆ, ಯಾವ ಯೋಜನೆ ನ್ಯೂಸ್ ಪೇಪರ್ ಇದ್ರಂತ ಯೋಜನೆ ಓದಿ. ಈಗ ನಾನು 3 ಯೋಜನೆ ಡಿಸ್ಕಸ್ ಮಾಡಿದೀನಿ. ಒಂದು ನರೇಗಾ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡಿದೀನಿ, ಒಂದು ನಮ್ದು ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡಿದೀನಿ, ಇನ್ನೊಂದು ವೃದ್ಧಾಪ್ಯ ವೇತನ ಯೋಜನೆ ಡಿಸ್ಕಸ್ ಮಾಡಿದ್ವಿ. ಇಷ್ಟೇ ಮಾಡಿ ನೀವು ಇನ್ನು ಮಾಡ್ತಾ ನೀವು 6 ತಿಂಗಳು 7 ತಿಂಗಳು 8 ತಿಂಗಳು ನೀವು ಪ್ರಿಪರೇಷನ್ ಮಾಡಲಿ ಅದೇ ಡಜನ್ ಗಟ್ಲೆ ಆಗಿರ್ತವೆ. ಇದೇ ನೆನ್ಪಿಡಕ್ ಆಗಲ್ಲ ನಿಮಗೆ. ಸೊ ಇನ್ಯಾವನು ನನ್ನಂತೂ ಯಾವ ಅಲ್ಲಿ ಏನ್ ಮಾಡಿದ್ರೆ ಎಲ್ಲ ಕಂಪೈಲೇಷನ್ ಮಾಡಿರ್ತಾನೆ, ಅದನ್ನ ಓದುವ ಬದಲು ನೀವೇನು ಇದನ್ನ ಓದಿದ್ರೆ ಇಟ್ಸ್ ವೆರಿ ಗುಡ್ ಅಂತ ನನಗೆ ಅನಿಸ್ತಾ ಹೋಗುತ್ತೆ. ಇದನ್ನ ಸ್ವಲ್ಪ ನೀಟಾಗಿ ಹೇಳ್ಕೊಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ನೋಡಿ, ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿದೀವಿ. ಹೌದಾ, ವೆರಿ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ಬಗ್ಗೆ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ರಿ, ಗವರ್ನರ್ ಹುದ್ದೆ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ರಿ, ಮತ್ತು ಎಕನಾಮಿನಲ್ಲಿ ನೋಡಿ ಇವತ್ತು 3 ಟಾಪಿಕ್ ಅನ್ನ ಕವರ್ ಮಾಡಿದ್ದೇನೆ. ಒಂದು ಅನ್ಎಂಪ್ಲಾಯ್ಮೆಂಟ್, ಒಂದು ಇನ್ಫ್ಲೇಷನ್, ಒಂದು BOP. ದಿಸ್ ಆರ್ ಕೋರ್ ಟಾಪಿಕ್ಸ್ ಆಫ್ ಎಕನಾಮಿ. ಹೌದಾ, ಲಾಸ್ಟ್ ಟಾಪಿಕ್ ಅಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ RBI ಬಗ್ಗೆ ಕವರ್ ಮಾಡಿದ್ದೀನಿ. ಇವೆಲ್ಲವನ್ನು ಕುರಿತು ನೀಟಾಗಿ ಅಧ್ಯಯನ ಮಾಡಿದ್ರೆ ಇಟ್ ಪ್ರಿಪರೇಷನ್ ಥ್ರೋ ಏನ್ ಮಾಡಿ ಅಂತಂದ್ರೆ PYQ, ಕರೆಂಟ್ ಅಫೇರ್ಸ್ ಅಂಡ್ ಬೇಸಿಕ್ಸ್, ಈ ರೀತಿ ಪ್ರಿಪರೇಷನ್ ಮಾಡಿ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ. ನಮ್ಮ ಆಪರೇಷನ್ ಯಶಸ್ಸು ಕಾರ್ಯಕ್ರಮದ ಮೂಲಕ ನಿಮ್ಮದು ಯಶಸ್ಸು ಆಗ್ಲಿ ಅಂತ ಹಾರೈಸ್ತಾ ನನ್ನ ಕ್ಲಾಸ್ ಅನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.